गुरुर्विष्णुः गुरुदेवो महेश्वरः गुरुः साक्षात् परब्रह्म तस्मै श्री गुरवे नमः। ॐ शान्ति शान्ति शान्तिः। जय गुरुदेव। Okay. Breathe in, breathe out, breathe in, breathe out, breathe in, breathe out. ಈಗ ಹಿಂಡಿ. Okay. Knees. Clockwise. Anti-clockwise. Knees ಹಿಂದಕ್ಕೆ ಮುಂದಕ್ಕೆ. ಕಾಲುಗಳು ಸ್ವಲ್ಪ ದೂರ ಇಟ್ಕೊಂಡು ಹೀಗೆ. Reverse. Okay. Legs apart. Fix your body. Rotating it clockwise for hip joint. Reverse. Okay. Next, forward and backward bending. Legs apart. ಹಿಂದಕ್ಕೆ ಹೋಗ್ಬೇಕಾದಷ್ಟು ಹಾಗೆ ನೆಕ್ ಎಕ್ಸರ್ಸೈಸ್. ಮೇಲೆ ಕೆಳಗೆ. ಓಕೆ, ಸೈಡ್ ಬೇಡ. ನೀವು ದಿನ 1 ಗಂಟೆ ನನ್ನ ಟೈಮು
1 ಗಂಟೆಯಲ್ಲಿ ನಿಮಗೆಲ್ಲ ಮುಗಿಸ್ಬಿಡ್ತಾ ಇದ್ದೀನಿ. ನಮಗೆ ಸಮಯ ಇಲ್ಲ, ತುಂಬ ಹೊತ್ತು ಮಾಡೋದಕ್ಕೆ ನಮ್ಗೆ ಆಸಕ್ತಿ ಇಲ್ಲ. ಆದ್ದರಿಂದ ನೀವು 1 ಗಂಟೆಗೆ ಏನು ಬೇಕೋ ಅಷ್ಟು ಮಾತ್ರ ಹೇಳ್ಕೊಡ್ತೀನಿ. ಮತ್ತು ರೆಗ್ಯುಲರ್ ಆಗಿ ಅದನ್ನೇ ಮಾಡೋಣ. ನೀವು ಅದನ್ನು ಪರ್ಫೆಕ್ಟಾಗಿ ಮಾಡಿಕೊಂಡು ನೀವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೂ ಸಾಕು. ಮತ್ತು ನಮ್ಮ ಯೂಟ್ಯೂಬ್ನಲ್ಲೆಲ್ಲ ರೆಕಾರ್ಡ್ ಆಗಿರುತ್ತೆ. ನೀವು ಯಾವಾಗ ಬೇಕಾದರೂ ಕೇಳ್ಕೊಬೋದು, ಯಾವಾಗ ಬೇಕಾದರೂ ಯಾರಿಗೆ ಬೇಕಾದರೂ ಆ ಲಿಂಕ್ ಕೊಡ್ಬೋದು. ಹಾಗೆ ನೆಕ್ ಎಕ್ಸರ್ಸೈಸ್. Okay, next twist. ಎಲ್ಲವನ್ನು 3 ಸಲ ಮಾಡಿ. ಈ ವರ್ಟಿಬ್ರೆ ಸ್ಪೈನಲ್ ಕಾಲಮ್ ಇದೆಯಲ್ಲ, ಇದೊಂದು ಸ್ವಲ್ಪ ಜಾಸ್ತಿ ಮಾಡಿ. ಯಾಕೆಂದ್ರೆ ಇದು ನಾವು ಅಲ್ಲಾಡಿಸೋದೇ ಇಲ್ಲ. ನೀವು ವಾಕಿಂಗ್ ಮಾಡಿದ್ರೆ ಇಷ್ಟು ಎಕ್ಸರ್ಸೈಸ್ ಆಗೋದಿಲ್ಲ, ಆದರೆ ಇದು 10 ನಿಮಿಷದಲ್ಲಿ ಇಷ್ಟಕ್ಕೂ ಆಗುತ್ತೆ. ನೀವು ಬರೀ ಇದನ್ನೇ ಮಾಡ್ತೀವಿ ಅಂದ್ರೆ ಇದ್ರ ಜೊತೆ ನಾವು ಸೂರ್ಯ ನಮಸ್ಕಾರ ಸೇರಿಸ್ತೀವಿ 1 ಗಂಟೆ. ಓಕೆ, ಹಾಗೆ ನೆಕ್ ಎಕ್ಸರ್ಸೈಸ್. ಈಗ ಶೋಲ್ಡರ್ಸ್. ರಿವರ್ಸ್. elbows. Wrist. ಆದಿ ಮುದ್ರೆ ಕೆಳಕ್ಕೆ ಮೇಲಕ್ಕೆ, ಎಡ ಬಲ ಬೇಕಾದ ಜೊತೆಲಿ ಸೇರಿಸ್ಕೊಂಡು ಮಾಡಿ. ಇದು ನಿಮಗೆ ಗ್ರಿಪ್ ಇರುತ್ತೆ. ರೊಟೇಷನ್, ರಿವರ್ಸ್, for each finger. Okay. ಈಗ ಹಂಚ್ ಬ್ಯಾಕ್ 50 ವರ್ಷ ಆದ್ಮೇಲೆ ಸ್ಟಾರ್ಟ್ ಆಗುತ್ತೆ. ಈಗ ಮುಂದಕ್ಕೆ ಓಕೆ, ಕ್ಲಾಪ್ಸ್. ಈಗ ಮುಂದೆ ಹಿಂದೆ. Next. Next. Okay, good. ಈಗ neck exercise. Legs apart. Okay. Reverse. Okay. Eye exercise. Up and down. Feet right and left.
ಬೆಳಿಗ್ಗೆ ಹೊತ್ತು ಮಾಡೋದು ಎಕ್ಸರ್ಸೈಸ್ ಐಡಿಯಲ್. ಬೆಳಿಗ್ಗೆ ಹೊತ್ತು ಆಗದೆ ಇದ್ರೆ ಸಾಯಂಕಾಲ 3 ಗಂಟೆ ಗ್ಯಾಪ್ ಇರಬೇಕು ಹೊಟ್ಟೆ. ಈಗ ರೊಟೇಷನ್, ಐ ರೊಟೇಷನ್. ಈಗ ನಾವು ಮಾಡ್ತಾ ಇರೋದೆಲ್ಲ ಇದು ಹೊರಗಡೆ ಕೋಶ, ಅನ್ನಮಯ ಕೋಶ ಅಂದ್ರೆ ನಮ್ಮ ಶರೀರ ಇದೆಯಲ್ಲ ಅದಕ್ಕೆ. ಅದರಲ್ಲೂ ನಾವು ಮಾಡ್ತಾ ಇರೋದು ಬರೀ ಯೋಗಾಸನ, ಈ ಲೂಸನಿಂಗು, ಸೂರ್ಯ ನಮಸ್ಕಾರ, ಹಾಗೆ ರಿವರ್ಸ್, ಇವಕ್ಕೆಲ್ಲ ಆಗುತ್ತೆ. ಓಕೆ, ನೆಕ್ಸ್ಟ್ ಚೆನ್ನಾಗಿ ಕೈ ಉಜ್ಜಿ ಶಾಖ ತರಿಸ್ಕೊಳ್ಳಿ. ಹಾಟ್ ಫಾರ್ಮೇಷನ್ ಟು ದಿ ಐಸ್. ಇಲ್ಲಿ ದೀರ್ಘವಾದ ಉಸಿರಾಡಿ. ಓಕೆ, ಸೂರ್ಯ ನಮಸ್ಕಾರಕ್ಕೆ ಸಿದ್ಧರಾಗಿ. ಓಂ ಹಿರಣ್ಮಹೇನ ಪಾತ್ರೇನ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೋಷಣ್ಣ ಅಪಾವೃಣೋ ಸತ್ಯಧರ್ಮಾಯ ದೃಷ್ಟಯೇ. ಓಂ ಹ್ರಾಂ ಮಿತ್ರಾಯ ನಮಃ. ನಮಸ್ಕಾರಾಸನ. ಕೈಗಳು ಚೆನ್ನಾಗಿ ಒತ್ತಬೇಕು. ಊರ್ಧ್ವಾಸನ, ಹಿಂದಕ್ಕೆ ಹೋಗಿ, ಆದಷ್ಟು ಹಿಂದಕ್ಕೆ ಹೋಗಿ. ನಾನು ಹೋಗಲ್ಲ. ಪಾದಹಸ್ತಾಸನ, ಸೊಂಟದಿಂದ ಬಗ್ಗಿ ಎಡಪಾದ ಪ್ರಸನ್ನಾಸನ, ಎಡಗಾಲ ಹಿಂದಕ್ಕೆ ಹೋಗಿ, ಬಲಗಾಲ ಚೆನ್ನಾಗಿ ಮಡಚಿ ಆಕರ್ಷಣೆ ಮಾಡಿ. ದ್ವಿಪಾದ ಪ್ರಸನ್ನಾಸನ, ದೇಹ 45 ಡಿಗ್ರೀಸ್. ಭೂಧರಾಸನ, ಸಾಷ್ಟಾಂಗ ಪ್ರಣಿಪಾತಾಸನ. ಭುಜಂಗ ಸಾಷ್ಟಾಂಗ, ಇದು ಭುಜಂಗಾಸನ, ಸ್ನೇಕ್ ಪಾಸ್ಚರ್. ಮತ್ತೆ ಭೂಧರಾಸನ, ರಿಪಿಟೇಷನ್. ಎಡಗಾಲ ಪ್ರಸನ್ನಾಸನ, ಎಡಗಾಲ ಹಿಂದಕ್ಕೆ ಹೋಗಿತ್ತು, ಮುಂದಕ್ಕೆ ಹೋಗಿ. ಪಾದಹಸ್ತಾಸನ. ಹಾಕೊಳ್ಳೋದು ಯಾಕೆ ಮತ್ತೆ ಆಫ್ ಮಾಡೋದು ಯಾಕೆ? ನಾನು ಆಫ್ ಮಾಡ್ತಾ ಇರ್ತೀನಿ ಯಾಕಂತ ಹೇಳಿ. ನಮಸ್ಕಾರ. ಸಮಸ್ತೆ. ಕಣ್ಮುಚ್ಚಿ 2 ಸಾರಿ ದೀರ್ಘವಾದ ಉಸಿರಾಡಿ. ಪ್ರತಿಯೊಂದು ಎಕ್ಸರ್ಸೈಸ್ ಮಾಡಿದಾಗ ಕಣ್ಣು ಮುಚ್ಕೊಂಡು 2 ಸಾರಿ ದೀರ್ಘವಾದ ಉಸಿರಾಡಿ. ಸೊ ಇಲ್ಲಿ ಟೆಕ್ನಿಕ್ ಏನು ಅಂತಂದ್ರೆ ಬರೀ ಫಿಸಿಕಲ್ ಎಕ್ಸರ್ಸೈಸ್ ಮಾತ್ರ ಅಲ್ಲ, ನಮ್ಮ ದೇಹ, ನಾವು ಹೇಳಿದ್ವಿ ಅದನ್ನ ಥಿಯರಿ ನೀವೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೀರಿ. ಇವಾಗ ನಮಗೆ ಕಾಯಿಲೆ ಸೀಡ್ ಇರೋದು ಮನಸ್ಸಿನಲ್ಲಿ. ಆದ್ದರಿಂದ ನಿಮ್ಮ ಮನಸ್ಸು ಸ್ಲೋ ಡೌನ್ ಆಗಬೇಕು. ಅದಕ್ಕೋಸ್ಕರ ನೀವು 2 ಸಾರಿ ದೀರ್ಘ ಉಸಿರಾಡಿದ್ರೆ ಅಲ್ಲಿ ಕಂಟ್ರಾಕ್ಷನ್ ಫಾಲೋಡ್ ಬೈ ರಿಲ್ಯಾಕ್ಸೇಷನ್. ಎರಡನೇದು ಓಂ ಹ್ರೀಂ ರವಯೇ ನಮಃ. ನಮಸ್ಕಾರಾಸನ, ಊರ್ಧ್ವಾಸನ, ಪಾದಹಸ್ತಾಸನ, ಬಲಗಾದ ಪ್ರಸನ್ನಾಸನ, ಬಲಗಾದ ಹಿಂದಕ್ಕೆ ಹೋಗಿ. ಇದು ಸ್ವಲ್ಪ ನಿಮ್ಗೆ ಕಷ್ಟ ಆಗುತ್ತೆ ಅಂದ್ರೆ ಬೇಕಾದ್ರೆ ಈ ಕಾಲು ಹೀಗೆ ಇಟ್ಕೊಳ್ಳಿ, ಮಡಚಕ್ಕೆ ಹೋಗಿ. ಸ್ಟಾರ್ಟಿಂಗ್ ನಲ್ಲಿ ಇದು ಈಸಿ. ದೇಹ ನೇರವಾಗಿ. ಭೂಧರಾಸನ, ಅರ್ಧಕ್ಕೆ ಏನು ರೇಟ್ ಬಿಡುತ್ತೆ? ಸಾಷ್ಟಾಂಗ ಪ್ರಣಿಪಾತಾಸನ. ಈ ಅಲ್ಲಿ ಕೆಜಿ ಪರ್ ಕೆಜಿನ ಭುಜಂಗಾಸನ. 50 ಕೆಜಿ ತಗೊಂಡ್ರೆ ಕಮ್ಮಿ ಆಗುತ್ತೆ ಅಷ್ಟೇನಾ? ಭೂಧರಾಸನ. ಬಲಪಾದ ಪ್ರಸನ್ನಾಸನ. ನಿಮ್ಗೆ ಇದು ಈಸಿ. ಪಾದಹಸ್ತಾಸನ. ನಮಸ್ಕಾರ. ಸಮಸ್ತೆ. ನೀವು ನೋಡಿ, ಮೊದಲನೇ ಎಕ್ಸರ್ಸೈಸ್, 4ನೇ ಎಕ್ಸರ್ಸೈಸ್ ಗಮನಿಸಿ. ಒಂದು 50 ಕೆಜಿ, ಅದು ಅರ್ಧ ಕೆಜಿದು ಒಂದು 50 ಕೆಜಿ, ಆಮೇಲೆ 100 ಗ್ರಾಮ್ಸು ಒಂದು 2 ಕೇಸು. ಕಣ್ಮುಚ್ಚಿ 2 ಸಾರಿ ದೀರ್ಘವಾದ ಉಸಿರಾಟ. ಓಂ ಭ್ರೂಂ ಸೂರ್ಯಾಯ ನಮಃ. ನಮಸ್ಕಾರ. ಊರ್ಧ್ವಾಸನ, ಹಿಂದಕ್ಕೆ ಹೋಗ್ಬೇಕು.
ಲೀಟ್ರಿಗೆ 235 ದ್ವಿಪಾದ ಪ್ರಸನ್ನ ನೆಕ್ಸ್ಟ್ ತಗೊಂತೀನಿ ಬಿಡಿ, ಬೇಡ ನೆಕ್ಸ್ಟ್ ಆರ್ಡರ್ ತಗೊಂತೀನಿ. ದ್ವಿಪಾದ ಪ್ರಸನ್ನ ಕೊಡಿ ಅಲ್ಲ 71 ಸ್ಟಾರ್ಟ್ ಆಗಿಲ್ಲ. ಇನ್ನೊಂದ್ ಕೇಸ್ ಹಾಕ್ಬಿಡ್ರಿ, ಒಂದು ಹಾಫ್ ಲೀಟರ್ದು ಒಂದು ಕೇಸ್, ಒಂದು ಹಾಫ್ ಲೀಟರ್ದು ಒಂದು ಕೇಸ್ ಹಾಕಿ. ಹಾಫ್ ಲೀಟರ್ ಎಷ್ಟು ಬರುತ್ತೆ ಒಂದು ಕೇಸಲ್ಲಿ? 10 ಲೀಟರ್ ಒಂದು 20 ಪೀಸಾ? ಒಂದು 2 ಕೇಸ್ ಹಾಕ್ಬಿಡಿ ನಾನು. ಎರಡು 2 ಕೇಸ್, 2 ಇಲ್ಲ 3 ಹಾಕಿ, ತೊಂದ್ರೆ ಇಲ್ಲ. ಅರ್ಧ ಕೆಜಿ ಇದು 50 ಕೆಜಿ ಆಯ್ತು. 5 ಕೇಸ್ ಬರುತ್ತೆ. ಆಡಿಯೋ ಆನ್ ಆಗಿದೆ. ನಮಸ್ಕಾರ. ಸಮಸ್ತೆ. ಸೂರ್ಯ ನಮಸ್ಕಾರವನ್ನ ಎಲ್ಲರೂ ಅಪ್ರಿಶಿಯೇಟ್ ಮಾಡ್ತಾರೆ. ಸೊ ಇದು ಎನರ್ಜಿ ಕ್ರಿಯೇಟ್ ಆಗುತ್ತೆ ನಮ್ಮ ದೇಹದಲ್ಲಿ, ಫ್ಲೆಕ್ಸಿಬಿಲಿಟಿ ಬರುತ್ತೆ, ಮೈಕ್ರೋ ಬ್ಲಡ್ ಸರ್ಕ್ಯುಲೇಷನ್ ವಿಲ್ ಟೇಕ್ ಪ್ಲೇಸ್. ಓಂ ಹೈಂ ಭಾರವೇ ನಮಃ. ನಮಸ್ಕಾರ. ಊರ್ಧ್ವಾಸ, ಪಾದಾಸ್ತಾಸ, ಬಲಪಾದ ಪ್ರಸನ್ನ. ಎಷ್ಟು ಯಾವ್ದಿಲ್ವಾ? ದ್ವಿಪಾದ ಪ್ರಸನ್ನ, ಭೂತ ಸಾಷ್ಟಾಂಗ ಪ್ರಣಿಪಾದ. 58 55 ಮತ್ತೊಂದು 1 ಕೆಜಿ 5-6 ರೂಪಾಯಿ ಬರುತ್ತೆ ಖರ್ಚು. ಮತ್ತೆ ಆಡಿಯೋ ಆನ್ ಆಗಿದೆ. 80 ರೂಪಾಯಿ 70-80 ರೂಪಾಯಿ ತಗೊಂತಾನೆ. ಇಲ್ಲ ಅದ್ರಲ್ಲಿ ಇನ್ನೂ ಕಮ್ಮಿ ಆಗ್ಬೋದು, ಇಷ್ಟೊಂದು ಇರಲ್ಲ. ಅದ್ರಲ್ಲಿ ಒಂದು 3 ರೂಪಾಯಿ ಇರ್ಬೋದು, 3-4 ರೂಪಾಯಿ ಇರ್ಬೋದು. ಹೌದು ಇದರಲ್ಲಿ ಕಮ್ಮಿ ಆಗುತ್ತೆ. 5 ಬೀಳುತ್ತಾ? ಮಲೆನಾಡಿನಲ್ಲಿ ಸ್ವಾಮಿಗಳು, ಮಲೆನಾಡಿನಲ್ಲಿ ಸ್ವಾಮಿಗಳಲ್ಲ, ಅವರು ಕೂಡ ಒಂದು 500-200 ಹಾಕ್ತಾರೆ ಎವ್ರಿಡೇ. ಇದು ಕ್ವಾಲಿಟಿ. ಮತ್ತೆ ಕೊಳ್ಳೇಗಾಲದಲ್ಲಿ ಕೆಲವರೆಲ್ಲ ಇದ್ದಾರೆ, 1 ವರ್ಷ 108 ನಮಸ್ಕಾರ ಆಗ್ತದೆ ಎವ್ರಿಡೇ 108. ಹಾಗಿದ್ರೆ ಹೇಳಿಬೇಕಲ್ಲ. ಇನ್ನ ಸಮರ್ಥ ರಾಮದಾಸರು ಹಾಕ್ಸಿ, ಹಂಗ್ ಮಾಡಿ ಗುರುಗಳು ದಿನಕ್ಕೆ ಎಷ್ಟು ಹಾಕ್ತಾ ಇದ್ರು ಗೊತ್ತಾ? ಹಂಗೆ ಮಾಡಿ 4300. 1300 ಸೂರ್ಯ ನಮಸ್ಕಾರಗಳು. ಕ್ವಾಲಿಟಿ ಕಳಿಸಿ, ಒಂದು ಬ್ಯಾಗ್ ಕಳಿಸಿರ್ರಿ ನೋಡಂತ. ಯೋಗ ಮಾಡಿದ್ರೆ ಹೇಗಾಗುತ್ತೆ ಗೊತ್ತಾ ನಿಮ್ ದೇಹ? ಆಡಿಯೋ ಆನ್ ಆಗಿದೆ. ನೆನ್ಸ್ಕೊಳ್ಳಿ ನೀವು, ಏನದು ಇವನು ಹೋಗಿರ್ತಾನಲ್ಲಿ ಕೊನೆಗೆ ತೀರ್ಮಾನ ಮಾಡೋದಕ್ಕೋಸ್ಕರ, ಯಾರ ಅವನ ಹೆಸರು? ವಾಲಿ ಮಗ. ಒಂದ್ ಬ್ಯಾಗ್ ಕಳ್ಸಿರ್ರಿ, ನೋಡ್ಬಿಟ್ಟು ಆಮೇಲೆ ಮತ್ತೆ ಆರ್ಡರ್ ಕೊಡ್ತೀನಿ. ಇದರಲ್ಲಿ ಯಾರು ನಿಮ್ಮಲ್ಲಿ ಆಗ್ಲಿ ಅರ್ಜೆಂಟ್ ಏನಿಲ್ಲ. ಬನ್ನಿ ನೋಡ, ನಿಮ್ಮ ಆಂಜನೇಯ ಎಲ್ಲ ತೋರ್ಸೋಗಿದ್ದಾನೆ. ಈಗ ನನ್ನ ರಾಮ ಅಂದ್ರೆ ಏನು ಗೊತ್ತಿಲ್ಲ ಅಲ್ವಾ? ಬನ್ನಿ ಇಲ್ಲಿ ಅಂತ ಅವನು ಹಿಂಗಿಡ್ತಾನೆ, ಹಿಂಗೆ ಎತ್ರಿ ನೋಡ್ತಾನೆ. ನೀವು ಯಾರಾದ್ರೂ ಎಲ್ಲರೂ ಬಂದು ಎತ್ತಕ್ ಬರ್ತಾರೆ, ಅಲ್ಲಾಡ್ಸಕ್ ಆಗೋದಿಲ್ಲ ಅವನ ಕಾಲ್ನ. ಯಾರು? ಇಂದ್ರಜಿತ್ತು. ಅವನು ಕೂಡ ಬಂದಿದ್ದ ಕಾಲ್ನ ಮಿಟಕ್ಸಕ್ಕಾಗೋದಿಲ್ಲ. ರಾವಣ ಎದ್ದು ಬರ್ತಾನೆ, ಎದ್ದು ಬಂದಿದ್ದ ಕಾಲ್ ನಿಂಗೆ ಎತ್ತಕ್ ಬರ್ತಾನೆ. ಛೀ, ನನ್ ಕಾಲ್ ಯಾಕೆ ಹಿಡಿತೀಯ? ಹಿಡಿಯಂಗಿದ್ರೆ ಹೋಗಿ ರಾಮನ್ ಕಾಲ್ ಹಿಡಿ, ಸೀತೆನ ಕಳಿಸೋ, ಕ್ಷಮಿಸಿದ್ರು ಕ್ಷಮಿಸ್ತಾನೆ ಅವನು, ಅಂತ ದೊಡ್ಡ ಮನುಷ್ಯ ಅವನು ಅಂತ ಹೇಳಿ ಕಳಿಸ್ತಾನೆ. ಯೋಗದಲ್ಲಿ ಇಷ್ಟು ಬಲ ಇರುತ್ತೆ. ಆದ್ರಿಂದ ಯೋಗ ನೀವು ರೆಗ್ಯುಲರ್ ಆಗಿ ಮಾಡಿ ನೋಡಿ, ನಿಮ್ ದೇಹ ಹೇಗಿರುತ್ತೆ ಅನ್ನೋದು. ಇವತ್ತು ನನಗೆ ಸಮಯ ಸಿಕ್ಕಿದ್ರೆ ಒಂದು ವಿಡಿಯೋ ಕ್ಲಿಪ್ ತೋರಿಸ್ತೀನಿ, ನೀವು ನೋಡಿದ್ರಂತೆ ಯೋಗ ಮಾಡೋರು ಹೇಗಿರ್ತಾರೆ ಅನ್ನೋದು. ಓಕೆ, ನೆಕ್ಸ್ಟ್. ಇನ್ನು ನಮ್ಗೆ ಸ್ವಲ್ಪ ಸಮಯ ಇದೆ. ಈಗ ನಾವು ಇನ್ನೊಂದು ಸ್ವಲ್ಪ ಮಾಡಬೇಡ. ಗಣಪತಿ ಇಲ್ಲಿ ಇಯರ್ ಲೋಕ್ ಚೆನ್ನಾಗಿ ಹಿಸಬೇಕು. ಓಂ ಗಣಪತಿಯೇ ನಮಃ.
ಓಂ ಗಣಪತಿಯೇ ನಮಃ. ಓಂ ಗಣಪತಿಯೇ ನಮಃ. ಓಂ ಗಣಪತಿಯೇ ನಮಃ. ಓಂ ಗಣಪತಿಯೇ ನಮಃ. ಓಂ ಗಣಪತಿಯೇ ನಮಃ. ಓಂ ಗಣಪತಿಯೇ ನಮಃ. ಓಂ ಗಣಪತಿಯೇ ನಮಃ. ಜೈ ಶ್ರೀರಾಮ್. 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 ಗುಡ್. ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ನಾನ್ ತಂದ್ರೆ ಯಾರು? ನಾಗರಾಜ್. ಯಾರು ನಾಗರಾಜು? ತಿಪ್ಟೂರ್ ನಾಗರಾಜ್ ಅವರ? ನಾ ಅಂತಂದ್ರೆ ಹೌದೌದು. ಓಕೆ ಓಕೆ. ಇದೆಯಾ? ಓಕೆ. ಈಗ ನಾವು ಹಾಗೆ ಇದನ್ನು ಮಾಡಬೇಡ. ಸುದರ್ಶನ ಕ್ರಿಯೆ, ಇದನ್ನ ಹಾರ್ಟ್ ಅಂಡ್ ಲಂಗ್ ಎಕ್ಸರ್ಸೈಸ್ ಅಂತಾನು ಕರಿತೀವಿ. ಪದ್ಮಾಸನ ಕೂತ್ಕೊಂಡ್ರೆ ತುಂಬಾ ಒಳ್ಳೇದು ಇದಕ್ಕೆ, ಅಥವಾ ಅರ್ಧ ಪದ್ಮಾಸನ. ಒಂದು ಕಾಲು ಹಾಕಿದ್ರೆ ಅರ್ಧ ಪದ್ಮಾಸನ. ನಿಮ್ಗೆ ಆಗುತ್ತೆ ಅಂದ್ರೆ 2 ಕಾಲು ಹಾಕಿ ನೇರವಾಗಿ. ರಿಲ್ಯಾಕ್ಸ್. ನಿಮ್ಮ ಎಡಗ ಭಾಗದಲ್ಲಿ ಎದೆ ಮೇಲೆ ಕೈ ಇಟ್ಕೊಂಡು ನೋಡ್ಕೊಳ್ಳಿ. ನಿಮ್ಮ ಹಾರ್ಟ್ ಬೀಟ್ ಓಡ್ಕೊಳ್ಳೋದು ಗೊತ್ತಾಗತ್ತೆ. ಹಾರ್ಟ್ ಏನು ಹಾಡುತ್ತೆ ಕೇಳಿ. ಹಾರ್ಟ್ ಯಾವಾಗಲೂ ಹಾಡ್ತಾ ಇರುತ್ತೆ, ನಮ್ಗೆ ಕೇಳಕ್ ಬರೋಲ್ಲ. ಇವಾಗ ನೋಡ್ರಿ ಹೇಳುತ್ತೆ, ನಾನಿವತ್ತು ಖುಷಿಯಾಗಿದ್ದೀನಿ ಅಂತ ಹೇಳ್ತಾ ಇದೆ ಹಾರ್ಟ್. ಯಾಕೆ ಗೊತ್ತಾ? ನನಗೆ ಫುಡ್ ಚೆನ್ನಾಗಿ ಸಿಕ್ಕಿದೆ, ಅದರಿಂದ ನನಗೆ ಖುಷಿ ಆಗ್ತಾ ಇದೆ ಅಂತ ಹೇಳುತ್ತೆ. ಅದರ ಅರ್ಥ ಎಕ್ಸರ್ಸೈಸ್ ಮಾಡಿದ್ರೆ. ಇಲ್ಲಿ ಯೋಗ ಮಾಡುವಾಗ
ಪ್ರಾಣಾಯಾಮಗಳು ಆದಮೇಲೆ ಕೊನೆಯಲ್ಲಿ ಇಂಟರ್ನಲ್ ಅವೇರ್ನೆಸ್ ಮುಖ್ಯ. ಒಳಗಡೆ ಏನಾಗ್ತಾ ಇದೆ ಬದಲಾವಣೆ ಗಮನಿಸ್ಬೇಕು. ಇದನ್ನ ಅವೇರ್ನೆಸ್ ಅಂತೆ. ನಾವು ಹೊರಗಡೆ ನೋಡ್ತಾ ಇರ್ತೀವಿ, ಅವ್ರು ಹೋಗೋದು, ಇವ್ರು ಹೋಗೋದು, ನಾಯಿ ಬೊಗಳೋದು, ಹಾಗೆ ನಮ್ಮ ಒಳಗಡೆ ಏನಾಗ್ತಾ ಇದೆ ಅದನ್ನು ಗಮನಿಸ್ತಾ. ಅಂದರೆ ನಿಮ್ಮ ಹೃದಯ, ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ಹೃದಯದ ಬಡಿತ ಜೋರಾಗೋದು ಗೊತ್ತಾಗುತ್ತೆ, ಶ್ವಾಸಕೋಶಗಳು ಜೋರಾಗಿ ಕೆಲಸ ಮಾಡೋದು, ಉಸಿರಾಡೋದು ಗೊತ್ತಾಗುತ್ತೆ, ಬೆವರು ಬರೋದು ಗೊತ್ತಾಗುತ್ತೆ. ಇವು ಹೊರಗಡೆದಾಗಿದೆ. ಒಳಗಡೆದೆ, ಒಳಗಡೆ ನಿಮ್ಮ ಮನಸ್ಸು ಶಾಂತವಾಗ್ತಾ ಇರೋದನ್ನು ಗಮನಿಸ್ಬೇಕು. ನಿಮ್ಮ ಮನಸ್ಸು ಶಾಂತವಾಗಿರುತ್ತೆ. ಮೊದಲು ಇದನ್ನು ಎಂಜಾಯ್ ಮಾಡೋಕ್ಕೆ ಬರೋಲ್ಲ ನಿಮಗೆ. ಆಮೇಲೆ ಮಾಡ್ತಾ 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 ಈ ಕೆಲವು ಇಷ್ಟು ಮಾಡಿದ್ರೆ ನಿಮ್ಮ ಮನಸ್ಸು ಒಂದು ಶಾಂತವಾದ ಸ್ಥಿತಿಗೆ ಬರುತ್ತೆ. ಸಮಾಧಾನ, ಸಂತೋಷ, ನೈಜ ಸ್ಥಿತಿ, ಅಲ್ಲಿ ಸುಖ ಅದು ತೋರಕ್ಕೆ ಶುರುವಾಗುತ್ತೆ. ಅದನ್ನು ಗಮನಿಸ್ಬೇಕು ನಾವು. ಅದರ ಕಡೆ ಹೋದಾಗ ಯೋಗ ಮಾಡೋ ಸುಮ್ಮನೆ ಕತ್ತೆ ಎಮೆ ಉಚ್ಚವಿದಂಗೆ ಉಯ್ಯೋದಲ್ಲ, ಒಳಗಡೆ ಏನಾಗುತ್ತೆ ಗಮನಿಸಿ. ಇಂಪಾರ್ಟೆಂಟ್ ನಿಮ್ಮ ಮನಸ್ಸು. ಇನ್ನೊಂದ್ಸಲ ರಿಲ್ಯಾಕ್ಸ್. ಕಣ್ಣು ಮುಚ್ಕೊಳ್ಳಿ. ಎಲ್ಲಿ ಇವಾಗ ಸ್ವಲ್ಪ ಯೋಚನೆ ಮಾಡಿ, ಏನಾದ್ರು ಮನೆ ಯೋಚನೆ ಮಾಡಿ. ನಿಮ್ಗೇನಾದ್ರೂ ಚಿಂತೆ ಕುರಿತಾ ಇರುತ್ತಲ್ಲ, ಅದನ್ನ ತಗೊಂಡ್ಬಂದು ಚಿಂತನೆ ಮಾಡಕ್ಕೆ ಶುರು ಮಾಡಿ. ಆಗೋದಿಲ್ಲ, ಎಂಥ ಕೆಟ್ಟ ಯೋಚನೆನೂ ಬರೋದಿಲ್ಲ. ಮತ್ತೆ ನಿಮ್ಮ ಮನಸ್ಸು ಕುರಿತಾ ಇರುತ್ತಲ್ಲ, ಅದು ಇರೋದಿಲ್ಲ. ಯಾರೋ ಬೈದಿರ್ತಾರೆ, ಅಥವಾ ಯಾರೋ ಹತ್ತಿರದವರು ಹೋಗ್ಬಿಟ್ಟಿರ್ತಾರೆ. ನಮಗೆ ಕರೋನಾ ಈಗಂತೂ ಪ್ರತಿದಿನ ಒಂದೊಂದು ನ್ಯೂಸ್ ಕೇಳ್ತಾ ಇರ್ತೀವಿ. ನಮ್ಮ ಹತ್ತಿರದವರು ಈಗ ಇದು ಮಾಡಿಬಿಟ್ಟು ನೋಡಿ, ಅವ್ರು ನೆನೆಸ್ಕೊಳ್ಳಿ, ಜ್ಞಾಪಕ ಬರೋದಿಲ್ಲ, ನಿಮ್ಗೆ ದುಃಖ ಆಗೋದಿಲ್ಲ. ಇಂಥ ಸ್ಥಿತಿ ದೇವರು ಕೊಟ್ಟಿದ್ದಾನೆ. ಅದು ಬ್ರೀತಿಂಗ್ ಟ್ಯಾಪ್ ಮಾಡೋದಕ್ಕೆ ಇವು ಸೊಲ್ಯೂಷನ್ಸು. ಇದನ್ನ ಇಂಟರ್ನಲ್ ಅವೇರ್ನೆಸ್ ಅಂತಾರೆ. ಅದಕ್ಕೆ ರಿಲ್ಯಾಕ್ಸೇಷನ್ ಟೆಕ್ನಿಕ್ ತುಂಬಾ ಇಂಪಾರ್ಟೆಂಟ್ ಅಂತ. ಓಕೆ, ಸೊ ಇವಾಗ ಇದಾಯಿತು. ಈಗ ಒಂದು ಶಾರ್ಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಸೊ ನಮ್ಗೆ ಇವಾಗ ಹತ್ತತ್ರ ಅರ್ಧ ಗಂಟೆ ಆಗಿದೆ. ಜಸ್ಟ್ ವಿ ವಿಲ್ ಗಿವ್ ಒನ್ ಶಾರ್ಟ್ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಇದಕ್ಕೆ ಕ್ರೊಕೊಡೈಲ್ ಪೋಸ್ಚರ್, ಮಕರಾಸನ. ನೀವಲ್ಲಿ ಹೇಗೆ ಕೂತ್ಕೋಬೇಕು ಅಂದರೆ ಹೀಗೆ ಭುಜದ ಮೇಲೆ ಕೈ ಹಾಕಿ, ಇದು ಸಪೋರ್ಟ್ ತಗೊಂತೀರ ಮಂಡಿಗಳನ್ನ. ನಿಮ್ಮ ಗಲ್ಲನ ಇಲ್ಲಿಟ್ಕೊಳ್ಳಿ. ಹಿಂಗಿಟ್ಕೊಂಡು ಕಣ್ಣು ಮುಚ್ಕೊಂಡು, ಇಲ್ಲಿ ಉದಯಿಸುತ್ತಿರುವ ಸೂರ್ಯ ಅಂದರೆ ಕುಂಕುಮದ ಪಟ್ಟಿ ಇಡೋ ಸ್ಥಳದಲ್ಲಿ ಸೂರ್ಯ ಮುಳುಗ್ತಾ ಇರೋದನ್ನು ನೆನೆಸ್ಕೋಬೇಕು. ನೆನೆಸ್ಕೊಂಡು ಕಣ್ಣು ಮುಚ್ಕೊಂಡು ನಿಮ್ಮ ಹೃದಯದ ಬಡಿತ ಜೋರಾಗಿರುತ್ತೆ, ಗಮನಿಸ್ತಾ ಇರಬೇಕು. ಇದನ್ನು ಗಮನಿಸ್ಬೇಕು, ಇದನ್ನು ಮಾಡಬೇಕು. ನಾನು ಹೇಳ್ತಾ ಬರ್ತೀನಿ, ಮಾಡಿ. ಕಾಲು ಅಗಲ ಮಾಡಬೇಕು. ನಿಮ್ಮ ಪಾದ ಪೂರ್ತಿ ನೆಲ ತಾಕಿರ್ಬೇಕು. ಅಂದ್ರೆ ನಿಮ್ಮ ಹಿಪ್ ಜಾಯಿಂಟ್ ಫ್ಲೆಕ್ಸ್ ಆಗಿದೆ ಅಂತ. ನಿಮ್ಮ ಎಲ್ಬೋಗಳು ಸಪೋರ್ಟ್ ತಗೊಳ್ಳಿ. ನಿಮ್ಮ ಬ್ರಿಸ್ಟ್ ಜಾಯಿಂಟ್ ಮೇಲೆ ನಿಮ್ಮ ಗಲ್ಲವನ್ನಿಡಿ, ಕಣ್ಣು ಮುಚ್ಕೊಳ್ಳಿ. ಜೋರಾಗಿರುವ ಉಸಿರಾಟವನ್ನು ಗಮನಿಸಿ. ಉಸಿರಾಟ ಜೋರಾಗಿದೆ, ಹೃದಯದ ಬಡಿತ ಜೋರಾಗಿದೆ. ಈಗ ಅಸ್ತವಾಗುತ್ತಿರುವ ಸೂರ್ಯನನ್ನ, ಮುಳುಗುತ್ತಿರುವ ಸೂರ್ಯನನ್ನ, ಆ ಸುಂದರವಾದ ಚಿತ್ರವನ್ನ ನೀವು ಕುಂಕುಮದ ಪಟ್ಟಿ ಇಡುವ ಸ್ಥಳದಲ್ಲಿ ಸ್ಥಾಪನೆ ಮಾಡಿ ನೆನೆಸ್ಕೋಬೇಕು. ಸಮುದ್ರದ ದಡದ ಹತ್ರ ಹೋದಾಗ ನೋಡಿರ್ತೀವಲ್ಲ,
ಸನ್ರೈಸ್ ಅಂಡ್ ಸನ್ಸೆಟ್. ಇವಾಗ ಸನ್ಸೆಟ್ ನೆನ್ಸ್ಕೊಳ್ಳಿ. ಈಗ ಸೂರ್ಯ ನಿಮ್ಮ ಕುಂಕುಮದ ಬಟ್ಟೆ ಇಡೋ ಸ್ಥಳದಲ್ಲಿ ಸ್ಥಾಪನೆ ಆಗಿದೆ ಅಂತ, ಕೆಂಪು ಕಲರ್ ಸೂರ್ಯ, ಅವನ ಶಕ್ತಿ ಕಿರಣಗಳನ್ನು ನಿಮ್ಮ ದೇಹದಲ್ಲಿ ತುಂಬುತ್ತಾ ಇದೆ ಅಂತ ಭಾವನೆ ಮಾಡ್ಕೊಳ್ಳಿ. ಭಾವನೆ ತುಂಬಾ ಶಕ್ತಿ ಇದೆ. ಪರಮಾತ್ಮ ಇದ್ದಾನೆ. ಭಾವನೆ, ನಂಬಿಕೆ, ಶ್ರದ್ಧೆ. ಆಮೇಲೆ ಈಗ ನಿಮ್ಮ ಮನಸ್ಸು ಉಸಿರಾಟದ ಮೇಲೆ ತನ್ನಿ. ಮನಸ್ಸು ಒಂದೇ ಉಸಿರಾಟವನ್ನು ಗಮನಿಸುತ್ತಿರಲಿ, ಹೃದಯದ ಬಡಿತವನ್ನು ಗಮನಿಸುತ್ತಿರಲಿ. ಕಣ್ಣು ಮುಚ್ಕೊಂಡಿರಬೇಕು. ಓಕೆ, ಸೊ ಹಾಗೆ ನಾವೊಂದು ಪ್ರೋನ್ ಪಾಶ್ಚರ್ ಮಾಡೋಣ. ಪ್ರೋನ್ ಪಾಶ್ಚರ್ ಅಂತಂದ್ರೆ ಹೀಗೆ ಹೊಟ್ಟೆ ಮೇಲೆ ಮಲ್ಕೊಂಡು ಮಾಡೋದು. ಇದರಲ್ಲಿ ಎಲ್ಲ ಆಸನಗಳು ನಾವು ಸ್ಥಿತಿಯಿಂದ ಶುರು ಮಾಡ್ತೀವಿ. ಪ್ರತಿಯೊಂದಕ್ಕೂ ಒಂದು ಸ್ಥಿತಿ ಅಂತ ಇರುತ್ತೆ. ನಾವೆಲ್ಲ ಆಸನಗಳು ಅಲ್ಲಿಂದಾನೆ ಮಾಡಬೇಕು. ಕಾಲು ಜೋಡಿಸ್ಕೋಬೇಕು. ನಾವು ಹೀಗಿರುತ್ತೆ ಕಾಲು ಜೋಡಿಸ್ಕೊಳ್ಳಿ. ಕೈಗಳನ್ನ ಚಾಚಿ, ಕೈಗಳು ಮುಂದಕ್ಕೆ, ತಲೆ ಮುಂದೆಗಡೆ. ಇದು ಪ್ರೋನ್ ಪಾಶ್ಚರ್ ಸ್ಥಿತಿ. ಈಗ ಇದ್ರಲ್ಲಿ ನಾವು ಭುಜಂಗಾಸನ ಮಾಡ್ತೀವಿ, ಗೊತ್ತಿದೆ ನಿಮಗೆ, ಸೂರ್ಯ ನಮಸ್ಕಾರದಲ್ಲಿ. ಅದನ್ನು ನಾನು ತೋರಿಸ್ತೀನಿ ಇವಾಗ. ಮೊದಲನೇ ಸಾರಿ ನೋಡ್ಕೊಳ್ಳಿ. ಭುಜಂಗಾಸನ, ಸ್ನೇಕ್ ಪಾಶ್ಚರ್. ಮೊದಲನೇ ಸ್ಟೆಪ್ನಲ್ಲಿ ಹಸ್ತಗಳನ್ನ ಎದೆ ಪಕ್ಕದಲ್ಲಿ, ಗಲ್ಲ ನೆಲದ ಮೇಲೆ ಸಪೋರ್ಟ್ ತಗೊಂಡಿದೆ. ಈಗ ಉಸಿರಾಡ್ಕೊಂಡು ಮೇಲಕ್ಕೆ ಹೋಗ್ಬೇಕು. ಹೀಗೆ, ಇದು ಭುಜಂಗಾಸನ. ಆಕರ್ಷಣೆ ನೋಡಿ, ಆಕರ್ಷಣೆ ನೋಡ್ಬೇಕು. ಹತ್ತು ಸೊ ಭುಜ ಸ್ನೇಕು ಅಂದ್ರೆ ಹಾವು ಹೇಗೆ ಎಡೆ ಎತ್ತಿರುತ್ತೆ ಹಾಗೆ 5 ಕೌಂಟ್ ಹೋಗಿ ಹಾಗೇ ಉಸಿರು ಬಿಡ್ತಾ ಕೇಳ್ಕೊಳ್ಳಿ. ಹೋಗಿದ ತಕ್ಷಣ ಮತ್ತೆ ಇನ್ನೊಂದು ಸಾರಿ ರಿಲ್ಯಾಕ್ಸೇಷನ್. ಪ್ರತಿಯೊಂದು ಯಾಕೆಂತಂದ್ರೆ ನಾವು ಸೀರಿಯಲ್ ನೋಡಿದೀವಿ. ನಮ್ಮ ಮನಸ್ಸು, ನಾವು ಮನಸ್ಸಿಗೆ ಇದು ಮಾಡಬೇಕು. ಇಲ್ಲ ಮಾಡಿ 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 ಭುಜಂಗಾಸನ ಮಾಡಿ ಬಂದೆ. ಓಕೆ, ಈಗ ಎಲ್ರಿಗೂ ಕೇಳಿಸ್ತಾ ಇದೆಯಾ? ಓಕೆ, ಈಗ ನಾವು
ನಿನ್ನೆ ಹೊಸದಾಗಿ ತೋರಿಸಿದ್ದೆ ಶಲಭಾಸನ, ಅದನ್ನ ಮಾಡೋಣ. ಸೊ ಫಸ್ಟ್ ಎತ್ಕೊಂತಾನೆ ಸ್ಥಿತಿ ಶಲಭಾಸನ. ಮೊದಲನೇ ಸ್ಟೆಪ್ ನಲ್ಲಿ ಏನ್ ಮಾಡ್ಬೇಕು? ಕೈಗಳನ್ನ ತೊಡೆ ಕೆಳಗಡೆ ಕೊಡ್ಬೇಕು. ಹಿಂಗೆ ಕೊಟ್ಟು ಕಾಲುಗಳು ನೇರವಾಗಿದೆ, ಗಲ್ಲ ನೆಲದ ಮೇಲಿದೆ, ಭುಜಗಳು ಎಲ್ಲ ಸಪೋರ್ಟ್ ನೆಲದ ಮೇಲಿದೆ. ಏಕಪಾದ ಶಲಭಾಸನ. ಮೊದಲನೇ ಸರಿಗೆ ಎಡಗಾಲು, ನಾವೆಲ್ಲ ಎಡಗಡೆಯಿಂದ ಶುರು ಮಾಡ್ತೀವಿ. ಉಸಿರಕೊಂತ ಲೆಫ್ಟ್ ಲೆಗ್ ಮೇಲಕ್ಕೆ ಹಿಂಗ್ ಮಾಡಿಸ್ಬಾರ್ದು. ಇದು ಹೀಗೆ ನೇರವಾಗಿ ಇರಬೇಕು. ನಿಮ್ ಕೈಯಲ್ಲಿ ಎಷ್ಟೆತ್ತಕ್ಕಾಗುತ್ತೋ ಅಷ್ಟೆತ್ತಿ. 5 ಕೌಂಟ್. 3 4 5 ಕೆಳಕಿಳಿಸಿ. ಗುಡ್. ಒಂದ್ಸರಿ ದೀರ್ಘವಾದ ಉಸಿರಾಡಿ ನೋಡಿ, ಉಸಿರಾಟ ಜೋರಾಗಿರುತ್ತೆ. ಓಕೆ, ಈಗ ಅದೇ ರೀತಿ ಇನ್ನೊಂದು ಕಾಲು ಬಲಗಡೆ ಉಸಿರಕ್ಕಂತ ಕಾಲ ಮೇಲೆ ಕೆತ್ತಿ, ಗಲ ನೆಲದ ಮೇಲೆ ಒತ್ತಾ ಇದ್ದೀರಾ, ಕೈಗಳು ನೆಲದ ಮೇಲೆ ಒತ್ತುತ್ತಾ ಇದ್ದೀರಾ. 5 ಕೌಂಟ್. 3 4 5 ನಿಧಾನವಾಗಿ ಉಸಿರು ಬಿಟ್ಟು ನಿಲ್ಲಿಸಿ. ಒಂದ್ಸರಿ ದೀರ್ಘವಾದ ಉಸಿರಾಡಿ. ಈಗ 2 ಕಾಲುಗಳನ್ನ ಜೊತೆಲಿ ಎತ್ತಬೇಕು. ಇದಕ್ಕೇನ್ ಮಾಡ್ಬೇಕು ಅಂದ್ರೆ ಕೈಗಳನ್ನ ಇಂಟರ್ಲಾಕ್ ಮಾಡಬೇಕು. ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಗೊತ್ತಿಲ್ಲ, ನಾನು ದೂರ ಇದ್ದೀನಿ. ಕಾಣಿಸ್ತಾ ಇದೆಯಾ ಗಿರಿ? ಕೈಗಳನ್ನ ಹೀಗೆ ಇಟ್ಕೋಬೇಕು, ಇಂಟರ್ಲಾಕ್. ಹೀಗೆ ಇಟ್ಕೊಂಡು ಈಗ ನೀವು ಕಾಣಿಸ್ತಾ ಇದೆ ಚಿಕ್ಕಪ್ಪ ಮಾಡಿ 2 ತೊಡೆಗಳ ಮಧ್ಯೆ ನಿಮ್ ಕೈಗಳನ್ನ ಕೆಳಕ್ ಒತ್ತುತ್ತಾ ಉಸಿರಕೊಂತ 2 ಕೈಗಳನ್ನು ಮೇಲಕ್ಕೆ, ಕಾಲುಗಳನ್ನ ಮೇಲಕ್ಕೆ ಎತ್ತಬೇಕು. ಗಲ್ಲ ಸಪೋರ್ಟ್ ಇದೆ ನೆಲದ ಮೇಲೆ. ಬ್ರೀತ್ ಇನ್ ಅಂಡ್ ಲಿಫ್ಟ್. 3 4 5 ರಿಲ್ಯಾಕ್ಸ್. ಒಂದ್ಸರಿ ದೀರ್ಘವಾದ ಉಸಿರಾಡಿ. ಓಕೆ, ಇನ್ನೊಂದು ಸರಿ ಮಾಡಬೇಡ. ಇದು ಹೊಸ ಎಕ್ಸರ್ಸೈಸ್, ಹೊಸದಾಗಿ ಮಾಡ್ತಾ ಇದ್ದೀವಿ. ಓಕೆ, ಇನ್ನೊಂದ್ಸಲ ಬ್ರೀತ್ ಇನ್ ಅಂಡ್ ಲಿಫ್ಟ್. 3 4 5 ರಿಲ್ಯಾಕ್ಸ್. ಈಗ ರಿಲ್ಯಾಕ್ಸೇಷನ್ ಮಕರಾಸನ. ನೋಡಿ, ಉಸಿರಾಟ ಜೋರಾಗುತ್ತೆ. ಓಕೆ, ಈಗ ಬೆನ್ನ ಮೇಲೆ ಮಾಡ್ಕೊಳ್ಳಿ. ಬೆನ್ನ ಮೇಲೆ ಮಾಡ್ಕೊಂಡು ಇದು ಸ್ಥಿತಿ ಅಂತ ಎಲ್ಲ ಆಸನಗಳು ನಾವು ಹೀಗೆ ಶುರು ಮಾಡ್ತೀವಿ. ಕೈಗಳನ್ನ ತಲೆ ಹಿಂದೆಗಡೆ ಎತ್ತಿದ್ದೀನಿ, ಕಾಲುಗಳೆರಡನ್ನ ಚಾಚಿದ್ದೀನಿ. ಈಗ ಮೊದಲನೇ ಸ್ಟೆಪ್ನಲ್ಲಿ ಕೈಗಳು ಪಕ್ಕದ ತನ್ನಿ, ದೇಹದ ಪಕ್ಕದಲ್ಲಿ ಇಲ್ಲಿಟ್ಟು 2 ಕಾಲುಗಳು ಮಡಚ್ಕೊಳ್ಳಿ. ಪವನ ಮುಕ್ತಾಸನದ ಮೊದಲನೇ ಸ್ಟೆಪ್ ಇದು. ಈಗೇನ್ ಮಾಡಬೇಕು? ಎಡಗಾಲು ಕೆಳಗಿದೆ, ಮೊದಲು ಎಡಗಡೆ ಮಾಡೋಣ. ಓಕೆ, ಬಲಗಾಲು ಕೆಳಗಿದೆ. ಈಗ ಎಡಗಾಲನ ಮೇಲೆ ಕೆತ್ತಿ ನೋಡೋಣ. ಈಸಿ. ಹಿಂಗ್ ಮೇಲೆ ಕೆತ್ತಿ ಇಟ್ಕೊಳ್ಳೋದು ಅಷ್ಟೇ, ಇನ್ನೇನಿಲ್ಲ. 5 ಕೌಂಟ್. ನೇರವಾಗಿ ಬರಬೇಕು. ವರ್ಟಿಕಲ್ ಟು ದಿ ಗ್ರೌಂಡ್. ನಿಮ್ಮ ತೊಡೆಯಿಂದ 2 3 4 5 ಹಾಗೇ ಕೆಳಗಿಳಿಸಿ. ಈಗ ಒಂದ್ಸರಿ ದೀರ್ಘವಾದ ಉಸಿರಾಡಿ. ಇನ್ನೊಂದು ಕಾಲು ಬಲಗಾಲು. ಈ ಬೆರಳುಗಳು ನಮ್ಮ ಕಡೆ ಇರಬೇಕು, ಮಂಡಿ ನೇರವಾಗಿರ್ಬೇಕು, ತಲೆ ನೆಲದ ಮೇಲೆ ಇರ್ಬೇಕು ಅಷ್ಟೇ. ಈಗ ಹಾಗೇ ಕೆಳಗಿಳಿಸಿ.
ಹೀಗೆ. ಸೊ ಇದು ಮೊದಲನೇ ಸ್ಟೆಪ್ಪು. ಎರಡು ಕಾಲುಗಳು ಎತ್ತಕ್ಕಾಗುತ್ತಾ ನೋಡಿ, ಇದು ಕಷ್ಟ ಇರುತ್ತೆ, ಆಗೋದಿಲ್ಲ. ಮೊದಲನೇ ಸಾರಿ ನಿಮ್ಗೆ ಎತ್ತಕ್ಕಾಗೋದಿಲ್ಲ, ಬೇಡ. ಇದು ಬೇಡ, ಇದು ಕಷ್ಟ ಇರುತ್ತೆ. ಈಗ ಇಲ್ಲಿ ನೀವು ಹೀಗೆ ಬರಬೇಕು. ಇದರಲ್ಲಿ ಸ್ವಲ್ಪ ಕ್ರಿಯೆ ಅಂತ ಹೇಳ್ತೀವಿ. ಇದನ್ನ ಸುಪೈನ್ ಪಾಶ್ಚರ್, ಹೀಗೆ ಸ್ವಲ್ಪ ಹಿಂದಕ್ಕೆ ಹೋಗೋದು, ನಿಧಾನವಾಗಿ ಮಾಡಿ. ಈಗ ನಾವು ಕೂತ್ಕೊಂಡು ಮಾಡೋದು. ಹಿಂದೆ ನಾವು ಮಾಡಿದ್ವಿ, ಕೂತ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ, ಕಾಲ್ಗಳು ಚಾಚಿ. ಇವೆಲ್ಲ ಸ್ವಲ್ಪ ನಿಧಾನವಾಗಿ ಮಾಡ್ಬೇಕು, ಒಂದೇ ಸರಿ ಆಗೋದಿಲ್ಲ. ಹೀಗೆ ನೋಡಿ, ನಾವೇ ಮೊದಲನೇ ಸರಿ ಬಗ್ದಾಗ ಅಷ್ಟು ಬಗ್ಗಕ್ಕಾಗಲ್ಲ, ಆದ್ರೆ ದಿನ ಮಾಡ್ತಾ ಇದ್ರೆ ಸಾಧ್ಯ ಆಗುತ್ತೆ. ಈ ಸ್ಪೋರ್ಟ್ಸ್ನವರೆಲ್ಲ ಫಸ್ಟ್ ಎಕ್ಸರ್ಸೈಸ್ಗಳು ಮಾಡ್ತಾರೆ ಅವರು. ಇದು ನಿಮ್ಗೆ ಇಷ್ಟ ಆದ್ರೆ ಅಷ್ಟು ಮಾಡಿ, ಮೊದಲನೇ ಸರಿ ಮಾಡೋಕ್ಕಾಗಲ್ಲ. ನೀವು ಇಷ್ಟೇ ಮಾಡಿ, ಮೊದಲು ನಿಮ್ಗೆ ಇಷ್ಟ ಆಗುತ್ತೆ, ಇಷ್ಟಿಷ್ಟೇ ಮಾಡಿ. ಮಾಡ್ತಾ 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 ದಿನ ಪ್ರಾಕ್ಟೀಸ್, ರೆಗ್ಯುಲರ್ ಪ್ರಾಕ್ಟೀಸ್ ಮಾಡಬೇಕು. ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್. ಹೀಗೆ ಮಾಡ್ತಾ ಮಾಡ್ತಾ ನಿಮಗೆ ಕೆಳಕ್ಕೆ ರೀಚ್ ಆಗಕ್ಕಾಗತ್ತೆ. ನಿಮ್ಮ ದೇಹ ಎಷ್ಟು ಫ್ಲೆಕ್ಸಿಬಿಲಿಟಿ ಆಗಿರುತ್ತೋ ಅಷ್ಟು ಆರೋಗ್ಯ ಚೆನ್ನಾಗಿರುತ್ತೆ. ಈಗೇನು ಮಾಡಬೇಕು, ಕಾಲುಗಳನ್ನ ಹತ್ತಿರ ತಗೊಂಡ್ಬನ್ನಿ, ಹಿಂಗೆ. ಇದಕ್ಕೆ ಬಟರ್ಫ್ಲೈ ಪಾಶ್ಚರ್ ಹೆಂಗಸರಿಗೆ ತುಂಬ ಒಳ್ಳೇದು, ಗಂಡಸರಿಗೂ ಒಳ್ಳೇದು. ಇದು ರೆಗ್ಯುಲರ್ ಆಗಿ ಮಾಡಿ. ನಾನು ಮಾಡೋದೆಲ್ಲ ಎಲ್ರಿಗೂ ಒಳ್ಳೇದಕ್ಕಾಗೋದಕ್ಕೋಸ್ಕರ ಇಷ್ಟು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಇದು ಒಂದು ಸ್ಟೆಪ್ಪು. ಫಸ್ಟ್ ಸುಮ್ಮನೆ ಹಿಂಗೆ ಹೊಡೆಯೋದು ಈಸಿ. ಇದು ತುಂಬ ದೂರ ಇರುತ್ತೆ ಕಾಲು, ನಿಮ್ಮ ಹಿಮ್ಮಡಿ ಬಂದು ನಿಮ್ಮ ದೇಹಕ್ಕಿಂತ ತುಂಬ ದೂರ ಇರುತ್ತೆ. ಒಂದು ಗೇಣಿದೆ ಜಾಗ, ನೀವು ಈ ಗೇಣ್ ಬರ್ತಾ ಬರ್ತಾ ಕಡಿಮೆ ಆಗಬೇಕು. ನಿಮ್ಮ ಹಿಮ್ಮಡಿ ನಿಮ್ಮ ದೇಹಕ್ಕೆ ತಾಕ್ತಾ ಇರಬೇಕು. ಇದು ಫಸ್ಟ್ ಎತ್ಕೊಂತಾನೆ ಹಿಂಗೆ ಮಾಡಿ. ಯಾರಿಗಾಗುತ್ತೋ ಅವ್ರು ಹಿಂದಕ್ಕೆ ಹೇಳ್ಕೊಳ್ಳಿ, ಹಿಂದಕ್ಕೆ. ನಿಮ್ಮ ದೇಹಕ್ಕೆ ತಾಕ್ತಾ ಇರಬೇಕು ಹಿಮ್ಮಡಿ. ಮತ್ತು ನೇರವಾಗಿ ಕೂತ್ಕೋಬೇಕು. ಇದು ಕುಸ್ತೋಗುತ್ತೆ, ನೇರವಾಗಿರುತ್ತೆ. ಹಿಂಗೆ ನೇರವಾಗಿ ಫಸ್ಟ್ ಕೂತ್ಕೊಳ್ಳಿ. ಆಮೇಲೆ ಇಲ್ಲಿ ಕ್ರಿಯೆ ಬಟರ್ಫ್ಲೈ ಪಾಶ್ಚರ್, ಅದಕ್ಕೆ ಬಟರ್ಫ್ಲೈ ಕ್ರಿಯೆ. ತೊಡೆಗಳನ್ನ ನೆಲಕ್ಕೆ ಒತ್ತಬೇಕು, ಕೆಳಗೆ ನೋಡ್ರಿ, ಕೆಳಗೆ ತಾಕ್ಬೇಕು. ಓಕೆ, ಈಗ ನೀವು ಮುಂದಕ್ಕೆ ಬಗ್ಗದಕ್ಕೆ ಪ್ರಯತ್ನ ಮಾಡಿ. ಹೀಗೆ ಚತ್ವಾರಿ ಪಂಚ್. ಗುಡ್. ರಿಲ್ಯಾಕ್ಸ್. ಇದು ರಿಲ್ಯಾಕ್ಸೇಷನ್. ಕೂತ್ಕೊಂಡು ಮಾಡೋದ್ರಲ್ಲಿ ರಿಲ್ಯಾಕ್ಸೇಷನ್ ಟೆಕ್ನಿಕ್. ಸೊ ಈಗ ನಾವು ಕೂತ್ಕೊಂಡು ಮಾಡೋದು ಎಲ್ಲ ಎರಡೆರಡು ತುಂಬಾ ಸುಲಭವಾಗಿರೋ ತೋರಿಸ್ತಾ ಇದ್ದೀನಿ. ನೀವು ಇಷ್ಟು ಕಾಪಿ ಮಾಡಿ ಸಾಕು. ರೆಗ್ಯುಲರ್ ಮಾಡೋದು ನಿಮ್ಗೆ ರೂಢಿ ಆಗುತ್ತೆ. ಸೊ ಮೊದಲನೇದು ನಾವೇನು ತೋರಿಸಿದ್ದು, ಹೀಗೆ ಫಸ್ಟ್ ಎತ್ಕೊಂತಾನೆ ಜಾನು ಶಿರಸಾಸನ. ಜಾನು ಅಂದ್ರೆ ತೊಡೆ. ಹೀಗೆ ನೇರವಾಗಿ ಕೂತ್ಕೊಳ್ಳಿ. ಫಸ್ಟ್ ಎತ್ಕೊಂತಾನೆ, ಎಡಗಡೆ ಮೊದಲೇ ಎತ್ಕೊಂತಾನೆ, ಎಡಗಾಲನ್ನ ಮಡಚ್ಬೇಕು. ಹೀಗೆ ನೋಡ್ರಿ, ಮೊದಲು ನಾವು ಹಿಂಗೆ ಕೂತ್ಕೊಂಡು ಹಿಂಗೆ ಮಾಡ್ತಾ ಇದ್ವಲ್ಲ, ಇದು ಸಹಾಯ. ಹಿಂಗೆ ಮಾಡಿದ್ರೆ ಮೊದಲೆಲ್ಲ, ಈಗ ನೀವು ಕೂತ್ಕೊಂಡು ಮಡಚಿದ್ರೆ ಕ್ಲೀನಾಗಿ ಕೂತ್ಕೊಳ್ತೀರಿ. ಈ ಬಲಗಾಲ ನೇರವಾಗಿ ಪಕ್ಕದಲ್ಲಿ ಕೈಗಳು ಹಿಡಿ, ನೇರವಾಗಿ ಕೂತ್ಕೊಳ್ಳಿ.
ಮತ್ತೆ ಈ ದೇಹ ಹೆಂಗ್ ಬರುತ್ತೆ ಗೊತ್ತಾ? ಈಗ ಬರುತ್ತೆ. ಇದನ್ನ ತಿರುಗಿಸ್ಬೇಕು. ಹಿಂಗ್ ತಿರುಗಿಸಿ ಕೈಗಳನ್ನ ಮೇಲಕ್ಕೆ ಇಲ್ಲಿ ಕೈ ಮುಂದಕ್ಕೆ ಹೋಗುತ್ತೆ. ಎಳ್ಕೊಂಬನೆ 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 ಈಗ ಮೇಲಕ್ಕೆತ್ತಿ ಇವಾಗ ಸೊಂಟದಿಂದ ಬಗ್ಗೆ ಎಷ್ಟಾದ್ರೂ ಅಷ್ಟು. ಮಂಡಿ ಇಟ್ಕೊಳ್ಳೋರು ಮಂಡಿ ಇಟ್ಕೊಳ್ಳಿ, ಮೀನಗಂಡುಗಳು ಇಟ್ಕೊಳ್ಳೋರು ಮೀನಗಂಡಿಗಳು ಇಟ್ಕೊಳ್ಳಿ, ಆಂಕಲ್ ಜಾಯಿಂಟ್ ಇಟ್ಕೊಳ್ಳೋರು ಆಂಕಲ್ ಜಾಯಿಂಟ್ ಇಟ್ಕೊಳ್ಳಿ. ಇನ್ನೂ ಮುಂದಕ್ಕಾಗೋರು ಮುಂದೆ ಬಗ್ಗೆ ಹೀಗೆ ಪಂಚ್ ಉಸಿರುಕೊಂಡೆ ರಿಲ್ಯಾಕ್ಸ್. ಈಗ ಒಂದ್ಸರಿ ಜೀರ್ಸ್. ಈಗ ಹಾಗೆ ಇನ್ನೊಂದು ಕಡೆ ಬಲಗಾಲ್ ಮಡಚಿ ಜಾನು ಶಿರಸಾಸನ. ಜರಾಸಂಧ. ಜರಾಸಂಧ ಅಂದ್ರೆ ಏನು? ಅವನ್ ತೊಡೆ ಹೊಡೆಯೋದು ನಮ್ಗೆ ಗೊತ್ತಿದೆ. ಭೀಮ ಕೃಷ್ಣ ಭಗವಂತ ಭೀಮನ್ ಕರ್ಕೊಂಡೋಗಿ ಜರಾಸಂಧನ ವಧೆ. ಹಾಗೆ ಜರಾಸಂಧ ಅವನು ಎರಡು ದೇಹಗಳ ತೊಡೆನ ತೆಗೆದ ಆ ಕಡೆ ಈ ಕಡೆ ಹಾಕ್ಬೇಕು. ಜರಾಸಂಧ. ಓಕೆ. ಈಗ ಉಸಿರುಕೊಂಡು ಎರಡು ಕೈಗಳನ್ನ ಮೇಲಕ್ಕೆತ್ತಿ ಉಸಿರು ಬಿಟ್ಟು ಸೊಂಟದಿಂದ ಬಗ್ಗಿ ಚತ್ವ ಪಂಚ್ ಬ್ರೆತ್ ಔಟ್. ಗುಡ್. ಬೇಕಾದಷ್ಟೇ. ಈಗ ಇದಕ್ಕೆ ಒಂದು ಕಾಂಪ್ಲಿಮೆಂಟ್ರಿ ಮಾಡಬೇಕು. ನಾವು ಫಾರ್ವರ್ಡ್ ಬೆಂಡಿಂಗ್ ಮಾಡಿದ್ದೀವಿ, ಅದಕ್ಕೊಂದು ಕಾಂಪ್ಲಿಮೆಂಟ್ರಿ ರಿವರ್ಸ್ ಏನಂತಾರೆ ಇದಕ್ಕೆ? ಉಷ್ಟ್ರಾಸನ. ಫಸ್ಟ್ ಇಟ್ಕೊಂತಾನೆ ಎಡಗಾಲ್ ಮಡಚಿ ಅರ್ಧ ವಜ್ರಾಸನ. ಹಾಗೆ ಬಲಗಾಲ್ ಮಡಚಿ ಪೂರ್ತಿ ವಜ್ರಾಸನದಲ್ಲಿ ಕೂತ್ಕೊಳ್ಳಿ. ಹಾಗೆ ನಿಂತ್ಕೊಳ್ಳಿ. ಇದರಲ್ಲಿ 2 ಸ್ಟೆಪ್ ಇದೆ. ಫಸ್ಟ್ ಸ್ಟೆಪ್ ಈಸಿ, ಇದನ್ನೇ ಮಾಡೋಣ. ಇಲ್ಲಿ ನಾವು ಈ ಮಂಡಿಗಳನ್ನ ಮಂಡಿಯಲ್ಲ ಇದು ಹೀಗೆ ಇಟ್ಕೊಳ್ತೀವಿ. ಇದು ಈಸಿ. ಮೊದಲನೇ ಸ್ಟೆಪ್ಪು ಕೈಗಳನ್ನ ಮೇಲ್ಕೆತ್ತಿ ಹಾಗೇ ಹಿಂದಕ್ಕೆ ಬಗ್ಗಿ ಇಲ್ಲಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡ್ಬೇಕಷ್ಟೇ. ಹಿಂದಕ್ಕೆ ಬಗ್ಬೇಕು. ಆಗದಿಂದ ಸೊಂಟಕ್ಕೆ ಸಪೋರ್ಟ್ ಕೊಡಿ. ಕೊಟ್ಟು ಹಿಂಗೆ ಬಗ್ಗಿ ಆಗೋರು ಇಲ್ಲೇನ್ ಮಾಡ್ಬೇಕು ಅಂದ್ರೆ ನಿಮ್ಮ ಹಿಂಡಿ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಇಟ್ಕೊಂಡು ದೇಹ ಹಿಂದಕ್ಕೂ ಬಿಡ್ತಿದ್ಯಾ ಸಾಗಾಕಿ ತೊಡೆ ಮುಂದಕ್ಕೆ ಸಾಗಾಕ್ಬೇಕು. ತಲೆ ಹಿಂದಕ್ಕೆ ಇಟ್ಕೊಳ್ಬೇಕು. ಇಷ್ಟು ಫಸ್ಟ್ ಕಲೀರಿ. ಇದು ಈಸಿ. 5 ಕೌಂಟ್ ವಾಪಸ್. ಓಕೆ. ಈಗ ನಮಗೆ ಸಕ್ಕರೆ ಕಾಯಿಲೆ ಕಾಮನ್. ನಮ್ಮ ಪೇಷಂಟ್ಗಳು ಬರ್ತಾರೆ, ಮೊದಲನೇ ಸಾರಿ ಸಕ್ಕರೆ ಕಾಯಿಲೆ ಅಂತ ಹೇಳಿದ ತಕ್ಷಣ ಹಂಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ಬೇಕಲ್ಲಿ. ಸಕ್ಕರೆ ಕಾಯಿಲೆನ ನನಗೆ ಅಂತಾರೆ. ಅವ್ರು ಹೇಳೋದು ಯಾರ ಮನೇಲಿ ಸಕ್ಕರೆ ಕಾಯಿಲೆ ಇಲ್ಲ ನೀವು ಸಾಸಿವೆ ತಗೊಂಡ್ಬನ್ನಿ, ನಾನು ನಿಮ್ಗೆ ವಾಸಿ ಮಾಡ್ತೀನಿ ಅಂತ. ಬಿಡಿ ಸರ್, ಎಲ್ಲರ ಮನೆಯಲ್ಲಿ ಇದೆ ಅಂತಾರೆ. ಮತ್ತೆ ಬಿಡಿ ನಿಮ್ದೇನು ಅಂತ. ಈಗ ಏನಾಗಿದೆ ಗೊತ್ತಾ? ಯಾರ ಮನೆಯಲ್ಲಿ ಸತ್ತಿಲ್ಲ ಹೇಳ್ರಿ, ದೂರದವರು ಹತ್ತಿರದವರು ನೆಂಟರು ಕೊರೋನಾ ಬಂದು ಸತ್ತಿದ್ದಾರೆ. ಅದಕ್ಕೆ ಬುದ್ಧನ ಕಥೆ ನೆನ್ಸ್ಕೋಬೇಕು. ಇವಾಗ ಯಾರ ಮನೆಯಲ್ಲಿ ಕೊರೋನಾ ಬಂದು ಸತ್ತಿಲ್ಲ ಅವ್ರ ಮನೇಲಿ ಸಾಸಿವೆ ಕಾಳು ತಗೊಂಡ್ಬನ್ನಿ, ನಾನು ಬದುಕಿಸ್ತೀನಿ ಅಂತ ಹೇಳ್ಬೇಕು. ಆಗ ಅವರು ಬಿಡ್ರಿ ಯಾರಾದ್ರೂ ಒಬ್ರು ಸತ್ತೇ ಇರ್ತಾರೆ, ದೂರದ ನೆಂಟ್ರೋ ಹತ್ತಿರದ ನೆಂಟ್ರೋ ಅಂತ ಹೇಳ್ತಾರೆ. ಹಾಗೆ ಓಕೆ. ಈಗ ಒಂದು ಸಕ್ಕರೆ ಕಾಯಿಲೆಗೆ ನೇರವಾಗಿ ಕೂತ್ಕೊಳ್ಳಿ. ಎರಡನೇದು ಎಡಗಾಲ್ ಮಡಚಿ ನಾನು ಸುಲಭವಾಗಿ ತೋರಿಸ್ತೀನಿ. ಈಗ ಫಸ್ಟ್ ಎತ್ಕೊಂತಾನೆ ಈಗ ತೊಡೆನ ಎದೆ ಕಡೆಗೆ ಎಳ್ಕೊಂಡ್ಬರ್ಬೇಕು. ಬಲಗೈಯಿಂದ ಇದಕ್ಕೆ ಲಾಕ್ ಮಾಡಿ. ಈಗೇನ್ ಮಾಡ್ಬೇಕು? ನಿಮ್ಮ ಎಡಹಸ್ತವನ್ನ ಮೇಲಕ್ಕೆ ತಗೊಂಡು ಹಿಂದೆಗಡೆ ಬೆನ್ನಿ ಹಿಂದೆಗಡೆ ಇರಬೇಕು. ಇಟ್ಟು ಒಂದು ಟ್ವಿಸ್ಟ್. ಮೊದಲು ಕಷ್ಟ ಆಗುತ್ತೆ ನಿಮಗೆ. ಅದಕ್ಕೆ ನಾನು ಸ್ಟೆಪ್ಸ್ ತೋರಿಸ್ತಾ ಇದ್ದೆ. 5 ಕೌಂಟ್ ಸಾಕು. ಬ್ರೀತಿಂಗ್, ಬ್ರೆತ್ ಔಟ್. ಅದೇ ರೀತಿ ಈಗ ಇನ್ನೊಂದು ಕಡೆ ಹಾಗೆ. ಓಕೆ. ಈಗ ಇನ್ನೊಂದು ಕಡೆ ಮಾಡೋಣ. ಈಗ ಈ ಕಡೆ ಕಾಲು ಮಡಚಿದ ತಕ್ಷಣ ಕೂತ್ಕೊಳ್ಳಿ. ಈ ತೊಡೆ ಬಂದಿದ್ದೆ ಹೊಟ್ಟೆಗೆ ಹಾಕ್ಬೇಕು. ಹೇಳ್ಕೊಳ್ಳಿ.
ಪ್ಯಾಂಕ್ರಿಯಾಸ್ ಕೊತ್ತಬೇಕು. ಈಗೇನು ಮಾಡಬೇಕು, ಎಡಗೈ ನೀವು ಭದ್ರವಾಗಿ ಇಟ್ಕೊಂಡಿದ್ದೀರಾ, ಬಲಗೈನ ಮೇಲ್ಕೆತ್ತಿ ಹಿಂದೆಗಡೆ ಇಡಿ. ಹಿಂಗಿಡಬಾರ್ದು, ಇದು ನೇರವಾಗಿ ಕೂತಿರ್ಬೇಕು. ನೀವು ಕೈನ ಹಿಂಗಿಟ್ಟು ನೆಕ್ಸ್ಟ್ ಏನು ಮಾಡಬೇಕು, ಬಲಭುಜದ ಮುಖ ಅಂತ ಹಿಂದೆಗಡೆ ನೋಡಬೇಕು. ನಾರ್ಮಲ್ ಬ್ರೀದಿಂಗ್, ಫೈನಲ್ ಪಾಸ್ಚರ್ನಲ್ಲಿ. ತ್ರೀಣಿ, ಚತ್ವಾರಿ, ಪಂಚ್. ವಾಪಸ್ ಉಸಿರು ತಗೊಂಡು ಉಸಿರು ಬಿಡ್ತಾ ಕೆಳಗಿಸಿ, ಕಾಲನ್ನ ಚಾಚಿ. ಸೊ ಬೇಕಾದಷ್ಟು ಐತಿ, ಕೂತ್ಕೊಂಡು ಮಾಡೋದು ಇಷ್ಟು. ಓಕೆ, ನೆಕ್ಸ್ಟ್ 54 ಆಗೋಯ್ತು ಇವಾಗಲೇ. ಓಕೆ, ಶವಾಸನ, ಇದು ಪ್ರಾಣಾಯಾಮಗಳೆಲ್ಲ ಆಯ್ತು. ನಾನಿವತ್ತು ನಿಮಗೆ ಒಂದಿತ್ತು ತೋರಿಸ್ತೀನಿ. ಎಲ್ಲರೂ ಬನ್ನಿ. ನಾವು ಮೊನ್ನೆ ಥಿಯರಿ ಹೇಳುವಾಗ ಕೂತ್ಕೊಳ್ಳೋಕೆ ಬನ್ನಿ, ಸ್ವಲ್ಪ ಎಲ್ಲರೂ ಕೂತ್ಕೊಳ್ಳಿ. ನಾನೊಂದು ಇದನ್ನು ನಾನು ಶೇರ್ ಮಾಡ್ತೀನಿ, ನೀವೆಲ್ಲರೂ ನೋಡಿ. ಸೂಪರ್ ಮ್ಯಾನ್ ಅಂದರೆ ಯೋಗ ರೆಗ್ಯುಲರಾಗಿ ಮಾಡಿದ್ರೆ ಹೇಗಿರ್ತಾರೆ ಅವರು ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ. ನಾನು ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಆಶ್ರಮದಲ್ಲಿ ಸ್ವಾಮೀಜಿ ಅಂತ ಇದ್ದರು, ಅವ್ರು ಮಾಡ್ತಾಯಿದ್ರು ಯೋಗಾಸನ. ನೋಡ್ರಿ ಹೇಗಿದ್ದಾರೆ ಅಂತ. ಅವ್ರು ಮಾಡಿರೋದು ತೋರಿಸ್ತೇನೆ. ಮಲೆನಾಡಹಳ್ಳಿ ಸ್ವಾಮಿಗಳ ಜೀವನ ಚರಿತ್ರೆ ಇದೆ, ನಾನು ಅದನ್ನು ಒಂದು ಸಾರಿ ಹೇಳ್ತೀನಿ, ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ಅವಾಗ. ಇದು ನಮ್ಮ ಆಶ್ರಮ ಸ್ವಾಮೀಜಿ, ನಾವು ಇವ್ರನ್ನೆಲ್ಲ ನೋಡಿದ್ವಿ. ಇವರು ಅವ್ರ ಹೆಸರನ್ನ ತಿರುಕ ಅಂತ ಕರಿತಾ ಇದ್ರು. ಎಲ್ರಿಗೂ ಕಾಣಿಸ್ತಾ ಇದೆಯಾ? ಯಾರಾದ್ರೂ ಮಾತಾಡಿ. ಗಿರಿ, ಗಿರಿ, ಹಲೋ. ಕಾಣಿಸ್ತಾ ಇದೆ ಚಿಕ್ಕಪ್ಪ. ಹಾ, ನನಗೆ ಕೇಳಿಸ್ತಾ ಇಲ್ಲ. ಕಾಣಿಸ್ತಾ ಇದೆ. ಹಲೋ, ಮಾತಾಡಿ. ಕಾಣಿಸ್ತಾ ಇದೆ ಚಿಕ್ಕಪ್ಪ. ಹಾ, ಕೇಳಿಸ್ತಾ ಇದೆಯಾ? ಹಾಗೆ ಕೇಳಿಸ್ತಾ ಇದೆ. ಅಲ್ಲಲ್ಲ, ನಿಮ್ಗೆ ಪಿಕ್ಚರು ಕಾಣಿಸ್ಬೇಕು, ನಾನು ಮಾತಾಡೋದು ಕೇಳಿಸ್ಬೇಕು. ಓಕೆ, ಹೌದು. ಇಲ್ಲಿ ನೋಡಿ, ಇಂಟರ್ಚೇಂಜ್ ಮಾಡ್ಕೋಬಹುದು ಚಿಕ್ಕಪ್ಪ ಅದು. ಓಕೆ, ಈಗ ನೋಡ್ರಿ, ಇವರು ಕಾಲ್ನಲ್ಲಿ, ಕೈನಲ್ಲಿ, ಆ ಕಾಲ್ನಲ್ಲಿ ಹೇಗೆ ಮೂಗು ಮುಟ್ಟಿಸ್ತಾ ಇದ್ದಾರೆ ಅಂತ. ಮತ್ತೆ ಇದು ಬಾರ್ನಲ್ಲಿ ತೋರಿಸ್ತಾ ಇರೋದು ಇವರು. ಅಲ್ಲಿ ನೋಡಿ ಏನು ಶಕ್ತಿ ಇದೆ ಅಂತ ನೋಡಿ. ಈ ಬೈಸಿಪ್ಸ್ ಮಸಲ್ಸ್ ಅಂತೀವಿ ನೋಡ್ರಿ, ಹೇಗಿದೆ ಕೈಗಳು. ನಮ್ಮ ಇವನಿರ್ತಾನಲ್ಲ, ಫಿಲಮ್ ಆ್ಯಕ್ಟರ್ಗಳು, ಬಾಡಿ ಬಿಲ್ಡರ್ಸ, ಹಂಗಿರುತ್ತೆ ನೋಡ್ರಿ. ಅವ್ರು ಹೆಂಗಿದ್ದಾರೆ ಅಂತ ನೋಡಿ ಅವರು. ಹಾಗೆ ನೋಡಿ, ಇದರಲ್ಲಿ ನೋಡಿ ಹೊಟ್ಟೆ ನೋಡಿ ಹೇಗೆ ಮಾಡಿದ್ದಾರೆ ಅವರು. ಸೊ ಚೆಸ್ಟ್ ಮೆಷರ್ ಶುಡ್ ಬಿ ಮೋರ್ ದ್ಯಾನ್ ದಿ ಅಬ್ಡಾಮಿನಲ್ ಗರ್ತ್. ಈ ನಮ್ಮ ಹೊಟ್ಟೆ ಸುತ್ತಳತೆ ಎಷ್ಟಿರುತ್ತೋ ಅದಕ್ಕಿಂತ ಜಾಸ್ತಿ ಇರಬೇಕು. ಚೆಸ್ಟ್ ಮೆಷರ್ಮೆಂಟ್ ನೋಡಿ ಹೇಗಿದೆ, ಹೀಗಿರಬೇಕು. ಅವ್ರ ಬಾಡಿ ನೋಡಿ, ಹೊಟ್ಟೆ ನೋಡಿ ಹೆಂಗೆ ಮಾಡಿದ್ದಾರೆ, ಟ್ರಯಾಂಗಲ್ ಶೇಪ್. ಇಲ್ಲಿ ನೋಡಿ ಪಕ್ಕದಲ್ಲಿ ಈ ಕಡೆ ಅವರು ರಿಂಗ್ಸ್ ಹಾಕಿದ್ದಾರೆ. ನಮ್ಮ ಆಶ್ರಮದಲ್ಲಿದೆ, ನಾನು ಮರಕ್ಕೆ ಹಾಕ್ಸ್ಬೇಕು ಅಂತಿದ್ದೀನಿ. ಆ ರಿಂಗ್ಸ್ನಲ್ಲಿ ಇದು ರಿವರ್ಸ್ ಫೋಟೋ ಮಾಡಿದ್ದಾರೆ. ಅವರು ರಿಂಗ್ಸ್ನ ಇಟ್ಕೊಂಡು ತಲೆ ಕೆಳಗೆ ಹಾಕ್ಬಿಟ್ಟು ಪೂರ್ತಿ ದೇಹನ ಆ ರಿಂಗ್ಸ್ ಮೇಲೆ ಸಪೋರ್ಟ್ ಕೊಟ್ಕೊಂಡು ನಿಂತಿರ್ತಾರೆ.
ಹೀಗೆ. ಸೊ ಇದು ನೋಡ್ರಿ ಬಾರ್ಸ್ ಮೇಲೆ ಹೇಗೆ ಮಾಡಿದ್ದಾರೆ ಅನ್ನೋದು. ಸೊ ಇದು ಯೋಗ ಮಾಡೋರ ಇದನ್ನ ಸೂಪರ್ ಮ್ಯಾನ್ ಅಂತ ಕರೆಯೋದು. ಇಲ್ಲಿ ನೋಡ್ರಿ, ಒಂದೇ ಒಂದು ಪೋಲ್ ಮೇಲೆ ಕೈ ಇಟ್ಕೊಂಡ, ಕೈ ಮೇಲೆ ದೇಹ ಪೂರ್ತಿ ಏನು ಕೆಳಗಡೆ ಏನು ಸಪೋರ್ಟ್ ಇಲ್ಲದೆ, ಇದು ಸೂಪರ್ ಮ್ಯಾನ್ ಅಂತಂದರೆ ನೀವು ಯೋಗ ಮಾಡಿ ಹೀಗಿರುತ್ತೆ. ಆದ್ದರಿಂದ ಎವ್ರಿ ಡೇ 1 ಗಂಟೆ ನಿಮಗೆ ಜಾಸ್ತಿ ಕೇಳೋದಿಲ್ಲ. ನಾನು ತೋರಿಸಿರೋ ಯೋಗಾಸನಗಳನ್ನ ಮಾಡಿ ಕಾಯಿಲೆ ವಾಸಿ ಮಾಡೋದಲ್ಲ, ಜೊತೆಗೆ ನೀವು ಸೂಪರ್ ಮ್ಯಾನ್. ನಾವು ಹಿಂದೆ ನೋಡಿದ್ವಿ ಒಂದು ಚಾರ್ಟು, ಜ್ಞಾಪಕ ಇದೆಯಾ ನಿಮಗೆ? ಓಕೆ, ಈ ಚಾರ್ಟ್ ನೋಡಿ. ಇದನ್ನು ಅರಬಿಂದರು ಎಕ್ಸ್ಪ್ಲೈನ್ ಮಾಡೋದು. ಮೊದಲನೇದು ಅನಿಮಲಿಸ್ಟಿಕ್ ಲೆವೆಲ್, ಬರೀ ಪ್ರಾಣಿಗಳು ತಿನ್ನುತ್ತೆ, ಓಡಾಡುತ್ತೆ, ಆಹಾರಕ್ಕೋಸ್ಕರ ಪ್ರಯತ್ನ ಮಾಡುತ್ತೆ, ಮಕ್ಕಳು ಹಾಕುತ್ತೆ, ಒಂದಿನ ಸತ್ತೋಗುತ್ತೆ. ನಾವು ಅಷ್ಟೇ ಮಾಡಿದ್ರೆ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಏನು? ನೆಕ್ಸ್ಟ್ ಹ್ಯೂಮನ್ ಲೆವೆಲ್. ಹ್ಯೂಮನ್ ಲೆವೆಲ್ನಲ್ಲಿ 2, ಇದು ಸೆಕೆಂಡ್ ಸ್ಟೇಜು, ಇದು ಫಸ್ಟ್ ಸ್ಟೇಜ್. ಇದು ಸಿಕ್ ಮ್ಯಾನ್, ಕಾಯಿಲೆ ಇರೋದು. ಇದು ಹೆಲ್ತಿ ಮ್ಯಾನ್, ನಾರ್ಮಲ್ ಮ್ಯಾನ್. ಇದಕ್ಕಿಂತ ಇನ್ನು ಸ್ವಲ್ಪ ಮೇಲೆ ಹೋದರೆ ಸೂಪರ್ ಮ್ಯಾನ್. ಈಗ ಸದ್ಗುರು ಇದ್ದಾರೆ, ಸೂಪರ್ ಮ್ಯಾನ್. ಹಾಗೆ ಮತ್ತು ನಮ್ಮ ಮಲೆನಾಡಹಳ್ಳಿ ಸ್ವಾಮಿಗಳು ಸೂಪರ್ ಮ್ಯಾನ್, BK ಸಾಯಿಂಗರ್ ಸೂಪರ್ ಮ್ಯಾನ್, ನಮ್ಮ ಸ್ವಾಮೀಜಿ ಸೂಪರ್ ಮ್ಯಾನ್ ತೋರಿಸಿದ್ನಲ್ಲ. ಇಲ್ಲಿಗೆ ನಿಂತ್ಕೋಬಾರ್ದು, ಇನ್ನೂ ಒಂದು ಸ್ಟೇಜ್ ಇದೆ, ಫೈನಲ್. ಇದು ಡಿವಿನಿಟಿ. ಯಾರು ಇದಕ್ಕೆ ರೀಚ್ ಆಗಿದವರು? ರಾಮಕೃಷ್ಣ ಪರಮಹಂಸರು, ರಮಣ ಮಹರ್ಷಿಗಳು, ಬುದ್ಧ, ಯೇಸು ಕ್ರಿಸ್ತ, ಮಹಮ್ಮದ್ ಪೈಗಂಬರ್, ಇಂಥವೆಲ್ಲ ರೀಚ್ ಆಗಿದ್ದಾರೆ. ಸೊ ನಮ್ಮ ನಿಜವಾದ ಗೋಲ್ ಇಲ್ಲಿಗೆ ಹೋಗಬೇಕು. ಇಲ್ಲಿ ಹೋಗೋದ್ರಿಂದ ನಮ್ಗೆ ಆನಂದ ಜಾಸ್ತಿ ಆಗುತ್ತೆ. ಓಕೆ, ಈಗ ನೀವು ಶವಾಸನಕ್ಕೆ ಹೋಗೋಣ. ಟೈಮ್ ಆಗಿಬಿಟ್ಟಿದೆ ಇವತ್ತು, ಸಾಕು. ಶವಾಸನ, ಎಲ್ಲರೂ ರೆಡಿಯಾಗಿ ಹೋಗಿ. ನೀವು ಈಗ ಕಣ್ಣುಗಳನ್ನ ಮುಚ್ಕೋಬೇಕು. ಈಗ ನಿಮ್ಮ ದೇಹದ ಯಾವುದೇ ಭಾಗವನ್ನ ಅಲ್ಲಾಡಿಸಬಾರದು. ಮಾನಸಿಕವಾಗಿ ಆ ದೇಹದ ಭಾಗವನ್ನ ಸಡಿಲಿಸಿ ನೆಲದ ಮೇಲೆ ಕುಸಿದು ಬಿಟ್ಟು. ಶವಾಸನ ಕೇಳಿಸ್ತಾ ಇದೆಯಾ ನಿಮಗೆ? ಯಾರಾದರೂ ಹೇಳ್ಬೇಕು ನನಗೆ, ಶವಾಸನ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಓಕೆ ಫೈನ್. ಕೇಳಿ, ಹಾಗೆ ಮಲ್ಕೊಳ್ಳಿ. ವಿಶ್ರಾಂತಿ ಕೊಡುವುದಕ್ಕೆ ಪ್ರಯತ್ನ ಮಾಡಬೇಕು. ಈಗ ನಾನು ಹೇಳೋದನ್ನ ಗಮನಿಸ್ತಾ ನಿಮ್ಮ ಮನಸ್ಸನ್ನ ಆ ಜಾಗಕ್ಕೆ ತಂದು ಆ ದೇಹದ ಆ ಭಾಗವನ್ನ ಸಡಿಲಿಸಿ ನೆಲದ ಮೇಲೆ ಕುಸಿದು ಬಿಡುವುದಕ್ಕೆ ಪ್ರಯತ್ನ ಮಾಡಿ. ದಣಿದಿರುವ ನಿಮ್ಮ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ಕೊಡುವ ಆಸನ ವಿಶ್ರಾಮಾಸನ. ದೇಹದ ಒಂದೊಂದೇ ಭಾಗವನ್ನ ಸಡಿಲಿಸುತ್ತಾ ಬರೋಣ. ಮೊದಲಿಗೆ ನಿಮ್ಮ ಮನಸ್ಸನ್ನು ಪಾದದ ಕಡೆ ತನ್ನಿ. ಪಾದದ 10 ಬೆರಳುಗಳನ್ನು ಒಂದೊಂದನ್ನಾಗಿ ಸಡಿಲಿಸುತ್ತಾ ನೆಲದ ಮೇಲೆ ಕುಸಿದು ಬಿಟ್ಟು ಬಿಡಿ. ಪಾದದ ಕೆಳಗಿನ ಭಾಗ, ಮೇಲಿನ ಭಾಗ, ಪಾದದ ಕೀಲು, ಆಂಕಲ್ ಜಾಯಿಂಟ್ ವಿಶ್ರಾಂತಿಗೊಳಿಸಿ.
ನೆಲದ ಮೇಲೆ ಕುಸಿದು ಬಿಟ್ಬಿಡಿ. ಇನ್ನು ಮೇಲಕ್ಕೆ ಬನ್ನಿ. ಎಡ ಮತ್ತು ಬಲಭಾಗದಲ್ಲಿರುವ ಆಂಕಲ್ ಜಾಯಿಂಟ್ಸ್, ಮೀನಖಂಡಗಳು, ಕಾಫ್ ಮಸಲ್ಸ್, ಮಂಡಿ ಚಿಪ್ಪುಗಳು, ಕೆಳಗಿನ ತೊಡೆ, ಮಧ್ಯದ ತೊಡೆ, ಮೇಲಿನ ತೊಡೆ, ತೊಡೆಯ ಮಾಂಸಖಂಡಗಳು, ತೊಡೆಯ ಕೀಲುಗಳು, ಹಿಪ್ ಜಾಯಿಂಟ್ ವಿಶ್ರಾಂತಿಗೊಳಿಸಿ. ಸೊಂಟದ ಎಡ ಪ್ರದಕ್ಷಿಣೆ ಬಲ ಪ್ರದಕ್ಷಿಣೆ ಹಾಕಿ ನಿಮ್ಮ ಕುಂಡಿಗಳು ಬಟಕ್ಸ್ ನೆಲದ ಮೇಲೆ ಕುಸಿದು ಬಿದ್ದಿದೆ, ಪೂರ್ಣವಾಗಿ ಮರೆತು ಬಿಡಿ. ಈಗ ನಿಮ್ಮ ದೇಹದ ಕೆಳಗಿನ ಭಾಗ ಪೂರ್ಣವಾಗಿ ಸಡಿಲವಾಗಿ ನೆಲದ ಮೇಲೆ ಕುಸಿದು ಬಿದ್ದಿದೆ, ಶವದ ಹಾಗೆ. ಮರೆತು ಬಿಡಿ, ಪೂರ್ಣವಾಗಿ ಮರೆತು ಬಿಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಿಮ್ಮ ಮನಸ್ಸನ್ನು ಇನ್ನು ಮೇಲಕ್ಕೆ ತನ್ನಿ. ಹೊಟ್ಟೆ ಕಡೆ ತನ್ನಿ. ಕೆಳಗಿನ ಹೊಟ್ಟೆ, ಮಧ್ಯದ ಹೊಟ್ಟೆ, ಮೇಲಿನ ಹೊಟ್ಟೆ, ಹೊಟ್ಟೆಯ ಮಾಂಸಖಂಡಗಳು, ಹೊಕ್ಕಳಿನಲ್ಲಿ ಒಳಗಡೆ ನುಗ್ಗುತ್ತಾ ಅಲ್ಲಿರುವ ಮುಖ್ಯವಾದ ಅಂಗಗಳು ಉದರ, ಚಿಕ್ಕ ಕರುಳು, ದೊಡ್ಡ ಕರುಳು, ಹಿಂಗರುಳು, ಮುಂಗರುಳು, ಬಾಲಕರುಳು, ಅಪೆಂಡಿಕ್ಸ್, ಲಿವರ್, ಸ್ಪ್ಲೀನ್, ಕಿಡ್ನೀಸ್, ಯೂರಿನರಿ ಬ್ಲಾಡರ್ ಎಕ್ಸೆಟ್ರಾ ಎಕ್ಸೆಟ್ರಾ. ಇವುಗಳನ್ನು ನೋಡಿಕೊಂಡು ನಿಮ್ಮ ಹೊಟ್ಟೆಯ ಚೀಲದಲ್ಲಿ ಕುಸಿದು ಬಿಟ್ಟು ಹೊಕ್ಕಳಿಂದ ಹೊರಗಡೆ ಬಂದು ಮರ್ತು ಬಿಡಿ. ಈಗ ನಿಮ್ಮ ಮನಸ್ಸನ್ನು ಎದೆ ಕಡೆ ತನ್ನಿ. ಎದೆಯ ಮಾಂಸಖಂಡಗಳು, ಎದೆಯ ಮೂಳೆಗಳು. ಈಗ ಎದೆಯ ಗೂಡಿನ ಒಳಗಡೆ ಇರುವ ಮುಖ್ಯವಾದ ಅಂಗಗಳು, ಎಡ ಮತ್ತು ಬಲಭಾಗದಲ್ಲಿರುವ ಶ್ವಾಸಕೋಶಗಳು, ಲಂಗ್ಸ್, ಅವೆರಡರ ಮಧ್ಯೆ ಇರುವ ಹೃದಯ ಕೋಶ, ಹಾರ್ಟ್ ವಿಶ್ರಾಂತಿಗೊಳಿಸಿ, ಮರ್ತು ಬಿಡಿ. ಈಗ ನಿಮ್ಮ ಮನಸ್ಸನ್ನು ಕೈಗಳ ಕಡೆ ತನ್ನಿ. ಕೈಗಳ 10 ಬೆರಳುಗಳನ್ನು ಸಡಿಲಿಸಿ. ಕೈಗಳ ಮುಂಭಾಗ, ಹಿಂಭಾಗ, ಮಣಿಕಟ್ಟು, ರಿಸ್ಟ್ ಜಾಯಿಂಟ್, ಕೆಳಗಿನ ತೋಳು, ಮೇಲಿನ ತೋಳು, ಅವೆರಡರ ಮಧ್ಯೆ ಇರುವ ಕೀಲು, ಎಲ್ಬೋ ಜಾಯಿಂಟ್, ತೋಳಿನ ಮೇಲ್ಭಾಗದ ಕೀಲು, ಶೋಲ್ಡರ್ ಜಾಯಿಂಟ್, ಶೋಲ್ಡರ್ ಬ್ಲೇಡ್ಸ್ ವಿಶ್ರಾಂತಿಗೊಳಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಿಮ್ಮ ಮನಸ್ಸನ್ನು ಕತ್ತಿನ ಮುಂಭಾಗದಲ್ಲಿ ಅನ್ನನಾಳ, ಶ್ವಾಸನಾಳ, ಧ್ವನಿಪೆಟ್ಟಿಗೆ, ಥೈರಾಯ್ಡ್ ಗ್ರಂಥಿ, ಅದನ್ನು ಸೂಕ್ಷ್ಮವಾಗಿ ಮುಚ್ಚಿರುವ ಮಾಂಸದ ಹೊದಿಕೆ ಮತ್ತು ಚರ್ಮದ ಹೊದಿಕೆ ವಿಶ್ರಾಂತಿಗೊಳಿಸಿ. ಕತ್ತಿನ ಹಿಂಭಾಗದಲ್ಲಿ 72 ಲಕ್ಷ ನಾಡಿಗಳ ಸಂಗಮ, ಜಂಕ್ಷನ್ ಪಾರ್ಟ್ಸ್ ವಿಶ್ರಾಂತಿಗೊಳಿಸಿ. ಈಗ ನಿಮ್ಮ ತಲೆಯ ಹಿಂಭಾಗ ಜಮಖಾನದ ಮೇಲೆ ಒತ್ತುತ್ತಾ ಇದೆ, ವಿಶ್ರಾಂತಿಗೊಳಿಸಿ. ತಲೆಯ ಮಧ್ಯಭಾಗ, ನಡುನತ್ತಿ, ಬ್ರಹ್ಮಕಪಾಲ, ಬ್ರಹ್ಮರಂಧ್ರ, ತ್ರಿಪುಟಿ, ಸಹಸ್ರಾರು ಕಮಲವಿರುವ ಜಾಗ, ಸನ್ಯಾಸಿಗಳಿಗೆ, ಋಷಿ ಮುನಿಗಳಿಗೆ ಪ್ರಾಣ ಹೋಗುವ ಜಾಗ ವಿಶ್ರಾಂತಿಗೊಳಿಸಿ. ಹಣೆ ಕಡೆ ಬನ್ನಿ. ಹಣೆಯಲ್ಲಿರುವ ಸುಕ್ಕನ್ನು ಹೋಗಲಾಡಿಸಿ. ಹೇ ಮಾಂಸಖಂಡಗಳೇ, ಸಡಿಲವಾಗು. ಅಲ್ಲಿ ಬರೆದಿರುವ ಬ್ರಹ್ಮಲಿಪಿ, ವಿಧಿಲಿಖಿತ, ಲಲಾಟ ಲಿಪಿತಗಳನ್ನು ಓದಿಕೊಂಡು ಪೂರ್ಣವಾಗಿ ಮರೆತು ಬಿಡಿ. ಕಣ್ಣುಗಳನ್ನು ಸಡಿಲಿಸಿ. ಕಣ್ಣು, ಕಣ್ಣಿನ ಗುಡ್ಡೆಗಳು, ರೆಪ್ಪೆಗಳು, ಪೇಶಿಗಳು, ಉಬ್ಬುಗಳು, ಆ 2 ಉಬ್ಬುಗಳ ಮಧ್ಯೆ ಇರುವ ಜಾಗ, ಆಜ್ಞಾ ಚಕ್ರ, ಕುಂಕುಮದ ಪಟ್ಟು ಇಡುವ ಸ್ಥಳ ವಿಶ್ರಾಂತಿಗೊಳಿಸಿ. ಕಿವಿಗಳನ್ನು ಸಡಿಲಿಸಿ. ಮೂಗಿನ ಹೊಳ್ಳೆಗಳನ್ನು ಸಡಿಲಿಸಿ. ಸೋಹಂ, ಸೋಹಂ. ಒಳ್ಳೆಯ ಗಾಳಿ ನಮ್ಮ ದೇಹವನ್ನು ಪ್ರವೇಶಿಸುತ್ತಾ ತನ್ನ ಜೊತೆಯಲ್ಲಿ ಒಳ್ಳೆಯ ಗುಣಗಳು, ದೈವಿ ಗುಣಗಳು, ಪ್ರೀತಿ, ವಾತ್ಸಲ್ಯ, ಪ್ರೇಮ, ಸಹನೆ, ತಾಳ್ಮೆ,
ಅನುಕಂಪ, ಕ್ಷಮೆ, ದಯೆ, ಮೈತ್ರಿ. ಸರ್ವೇ ಭವಂತು ಸುಖಿನಃ. ಇವುಗಳನ್ನ ತುಂಬಿಕೊಳ್ಳಿ. ಹಮ್ಮಂತ ಕೆಟ್ಟ ಗಾಳಿ ಹೊರಗಡೆ ಹಾಕ್ತಾ ಅದರ ಜೊತೆಯಲ್ಲಿ ಕೆಟ್ಟ ಗುಣಗಳು, ಅಸುರಿ ಗುಣಗಳು, ರಾಕ್ಷಸಿ ಗುಣಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಹೊರಗಡೆ ಹಾಕಿ. ಈಗ ಮೇಲಿನ ತುಟಿ ಕೆಳಗಿನ ತುಟಿಗಳಿಗೆ ವಿಶ್ರಾಂತಿ ಕೊಡಿ. ಬಾಯಿ ಒಳಗಡೆ ನುಗ್ಗಿ ಚಾಚಿ ಮಲಗಿರುವ 30 ದೊಡ್ಡ ನಾಲಿಗೆ, ಕಿರುನಾಲಿಗೆ, 32 ಹಲ್ಲುಗಳನ್ನು ನೋಡಿಕೊಂಡು ಶುಭ್ರಗೊಳಿಸಿ ನಿಮ್ಮ ಬಾಯಿಯ ಚೀಲದಿಂದ ಹೊರಗಡೆ ಬನ್ನಿ. ಗಲ್ಲದ ಮಾಂಸಖಂಡಗಳಿಗೆ ವಿಶ್ರಾಂತಿ ಕೊಡಿ. ಈಗ ನಿಮ್ಮ ಮುಖದ ಪೂರ್ಣ ಮಾಂಸಖಂಡಗಳನ್ನು ಸಡಿಲಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಚಾಚಿ ಮಲಗಿರುವ ಬೆನ್ನು ಮೂಳೆಯನ್ನು ಒಂದೊಂದನ್ನಾಗಿ ಸಡಿಲಿಸುತ್ತಾ ನೆಲದ ಮೇಲೆ ಕುಸಿದು ಬಿಡಿ. 33 ಬೆನ್ನು ಮೂಳೆಗಳನ್ನು ಸಡಿಲಿಸಿ ನೆಲದ ಮೇಲೆ ಕುಸಿದು ಬಿಟ್ಬಿಡಿ. ಅದರ ಸುತ್ತಮುತ್ತಲೂ ಇರುವ ಮಾಂಸಖಂಡಗಳು, ಪೇಶಿಗಳು, ನರನಾಡಿಗಳಿಗೆ ವಿಶ್ರಾಂತಿ ಕೊಡಿ. ಮೇರುದಂಡ, ವೀಣಾದಂಡ, ಸ್ಪೈನಲ್ ಕಾರ್ಡ್, ವರ್ಟಿಬ್ರಲ್ ಕಾಲಮೆನ್, ಗಂಗಾ, ಯಮುನಾ, ಸರಸ್ವತಿ, ಸೂರ್ಯ, ಚಂದ್ರ, ಅಗ್ನಿ, ಇಡ, ಪಿಂಗಳ, ಸುಷುಮ್ನ ನಾಡಿಗಳನ್ನು ನೋಡಿಕೊಂಡು ಶುಭ್ರಗೊಳಿಸಿ ನಿಮ್ಮ ದೇಹದಲ್ಲಿ ಕುಸಿದು ಬಿಟ್ಟು ಮರ್ಬಿಡಿ. ರಿಲ್ಯಾಕ್ಸ್. ಈಗ ನಿಮ್ಮ ದೇಹದ ಪ್ರತಿಯೊಂದು ಭಾಗವು ಸಡಿಲವಾಗಿದೆ. ಈಗ ನಿಮ್ಮ ದೇಹದ ಪ್ರತಿಯೊಂದು ಭಾಗವು ಸಡಿಲವಾಗಿ ವಿಶ್ರಾಂತಿ ಪಡೆಯುತ್ತಿದೆ. ಈಗ ನಿಮ್ಮ ದೇಹವು ಹಗುರವಾಗಿದೆ. ಹಕ್ಕಿಗಳ ಹಾಗೆ ಹಾರಾಡುವ ಹಾಗಾಗುತ್ತಿದೆ. ಈಗ ನಿಮ್ಮ ದೇಹ ಮತ್ತು ಮನಸ್ಸು ಸಮತೋಲನದಲ್ಲಿದೆ. ನಿಮ್ಮ ಹೃದಯದ ಬಡಿತವು ನಿಧಾನವಾಗಿದೆ. ನಿಮ್ಮ ಮನಸ್ಸು ಶಾಂತವಾಗಿದೆ, ಪ್ರಶಾಂತವಾಗಿದೆ, ಆನಂದ ಸಾಗರದಲ್ಲಿ ಮುಳುಗಿ ತೇಲುತ್ತಿದೆ. ಇಂಥ ಶಾಂತವಾದ ಮನಸ್ಸಿಗೆ ನಾವು ಯಾರು ಅನ್ನುವುದನ್ನು ತಿಳಿಸೋಣ. ನಾವು ದೇಹವಲ್ಲ, ಮನಸ್ಸಲ್ಲ, ಬುದ್ಧಿ, ಚಿತ್ತ, ಅಹಂಕಾರಗಳಲ್ಲ. ವಿ ಆರ್ ನಾಟ್ ದಿಸ್ ಬಾಡಿ, ಮೈಂಡ್ ಅಂಡ್ ಇಂಟಲೆಕ್ಟ್. ಮತ್ತೆ ನಾವು ಯಾರು? ದೇಹದ ಒಳಗಡೆ ಇರುವ ಶಕ್ತಿ, ಚೈತನ್ಯ, ಆತ್ಮಸ್ವರೂಪ, ಸಚ್ಚಿದಾನಂದ ಸ್ವರೂಪ, ಆನಂದ ಸ್ವರೂಪ. ಅದೇ ನಮ್ಮ ನಿಜವಾದ ಸ್ವರೂಪ. ಅದೇ ನಾವು. ಓಂಕಾರದ ತರಂಗಗಳು ನಿಮ್ಮ ದೇಹದ ಪ್ರತಿಯೊಂದು ನರನಾಡಿಗಳಲ್ಲಿಯೂ ಹರಿಯುತ್ತಿದೆ ಅಂತ ಭಾವನೆ ಮಾಡಿ. The vibrations of Omkara are flowing throughout the body. The vibrations of Omkara are flowing throughout the body. Now you are completely relaxed and collapsed on the ground. Now you are completely relaxed. Your body and mind and intellect are completely relaxed. Relax. Mukam karoti vachalam pangum langayate girim yat krupatamaham vande
ಸಾಗರಂ ಜ್ಞಾನಾಂಜನಶಲಾಕಯಾ ಚಕ್ಷುರುಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಸಚ್ಚಿದಾನಂದ ಗುರು ಸಚ್ಚಿದಾನಂದ ಸಚ್ಚಿದಾನಂದ ಗುರು ಸಚ್ಚಿದಾನಂದ. ಓಂ ಗುರು ಜಯ ಗುರು ಸಚ್ಚಿದಾನಂದ ಸಚ್ಚಿದಾನಂದ ಗುರು ಸಚ್ಚಿದಾನಂದ. ನಿಧಾನವಾಗಿ ಬಾಹ್ಯ ಪ್ರಪಂಚಕ್ಕೆ ಬರೋಣ. ಕೈ ಕಾಲು ತಲೆಗಳನ್ನು ನಿಧಾನವಾಗಿ ಅಲ್ಲಾಡಿಸಿ. ಕೈ ಕಾಲು ತಲೆಗಳನ್ನು ನಿಧಾನವಾಗಿ ಅಲ್ಲಾಡಿಸಿ ಬಲಗೈಯನ್ನು ನಿಧಾನವಾಗಿ ಮೇಲಕ್ಕೆತ್ತಿ ಎಡಗಾಲನ್ನು ಮಡಚಿ ನಿಧಾನವಾಗಿ ಬಲಗಡೆಗೆ ತಿರುಗಿ ಎಡಹಸ್ತವನ್ನು ಎದೆಯ ಪಕ್ಕದಲ್ಲಿ ನೆಲದ ಮೇಲೆ ಇಡಿ. 5 ಸಲ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಪಂಚ ಪ್ರಾಣಗಳಿಗೆ ಪ್ರಾಣಗಳನ್ನು ತುಂಬಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ವಾಯುಗಳನ್ನು ತುಂಬಿ ನಿಧಾನವಾಗಿ ಕುಳಿತುಕೊಳ್ಳುವ ಸ್ಥಿತಿಗೆ ಬನ್ನಿ. ಕಣ್ಣುಗಳು ಹಾಗೇ ಮುಚ್ಚಿರಲಿ. ಕಣ್ಣುಗಳಿಗೆ ಕಿವಿಗಳಿಗೆ ಶಾಖವನ್ನು ಕೊಡಿ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಸೊ ಜೈ ಶ್ರೀರಾಮ್. ಸೆಷನ್ ಈಸ್ ಓವರ್. ಮತ್ತೆ ನಾಳೆ ಸೇರೋಣ. ಜೈ ಗುರುದೇವ್. ಯಾರಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು. ಓಕೆ.